ಹೆಲ್ತ್ ಸಮಸ್ಯೆಗಳಿಂದ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಬಳಲ್ತಾ ಇದ್ದಾರೆ. ಸೊ ಅವರಿಗೆ ಒಳ್ಳೆ ರೀತಿಯ ಹೆಲ್ತ್ ಅನ್ನು ಕೊಡೋದು ನಮ್ಮ ಉದ್ದೇಶ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ನಿಮ್ದು ಎಲ್ಲರದ್ದು ಸಪೋರ್ಟ್ ನಮ್ಗೆ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಈ ಕಂಪನಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ನಮ್ಗೆ, ಇವರು 18 ವರ್ಷ ಇರುವಾಗ ಅವರ ತಾಯಿ ತೀರ್ಕೊಂಡಿದ್ರು. ಸೊ ಆ ಒಂದು ದಿವಸ ಅವ್ರದ್ದು ಟ್ಯಾಬ್ಲೆಟ್ಸ್ ಇದು ಡೋಸ್ ಜಾಸ್ತಿ ಆಗಿ ಅವರ ತಾಯಿ ಸತ್ತೋದು. ಅಂದ್ರೆ 18 ವರ್ಷದಲ್ಲಿ, ಇವರಿಗೆ 18 ವರ್ಷ ಇರುವಾಗ ಅವ್ರ ತಾಯಿ ಕಳ್ಕೊಂಡ್ರು. ಸೊ ಹೇಗಾಗಿರ್ಬೋದು ಇಮ್ಯಾಜಿನ್ ಮಾಡಿ, ಒಂದು 18 ವರ್ಷದ ಹುಡುಗನಿಗೆ ಅಪ್ಪ ಇರ್ಲಿಲ್ಲ, ಅವಾಗ ಅಮ್ಮ ಮಾತ್ರ ಇದ್ದದ್ದು. ಆ ಅಮ್ಮ ತೀರ್ಕೊಂಡಾಗ ಎಷ್ಟು ನೋವು ಅನುಭವಿಸಿರ್ಬೋದು. ಸೊ ಅವ್ರು ಏನ್ ಮಾಡಿದ್ರು, ಈ ತಾಯಿ ಸಾಯಲಿಕ್ಕೆ ಕಾರಣ ಏನು ಅಂತ ಅವರು ರಿಸರ್ಚ್ ಮಾಡಿದ್ರು. ರಿಸರ್ಚ್ ಮಾಡಿದಾಗ ಅವರು ಆ ಟ್ಯಾಬ್ಲೆಟ್ ಇಂದ ಅವರು ಓವರ್ ಡೋಸೇಜ್ ಆಗಿ ಸತ್ತೋಗಿದ್ರು. ಸೊ ಟ್ಯಾಬ್ಲೆಟ್ ಯಾಕೆ ತಗೊಂಡಿದ್ದು? ತೂಕ ಕಮ್ಮಿ ಆಗ್ಲಿಕ್ಕೆ. ತೂಕ ಕಮ್ಮಿ ಯಾಕೆ ಆಗ್ಬೇಕು? ತೂಕ ಜಾಸ್ತಿ ಆಗಿದ್ದು ಹೇಗೆ? ನಮ್ಮ ಊಟ, ನಾವು ಏನ್ ತಿಂತಾ ಇದ್ದೇವೆ, ನಮ್ಮ ಫುಡ್ ಹ್ಯಾಬಿಟ್ಸ್ ಮತ್ತೆ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್. ನಾವು ಎಷ್ಟು ಗಂಟೆ ಊಟ ಮಾಡ್ತೀವಿ, ಏನ್ ತಿಂತೀವಿ, ಎಷ್ಟು ಗಂಟೆ ತಿಂತೀವಿ, ಎಷ್ಟು ನೀರು ಕುಡಿತೀವಿ, ಎಷ್ಟು ಎಕ್ಸರ್ಸೈಸ್ ಮಾಡ್ತೀವಿ, ಅದೇ ತರ ನಾವು ಎಷ್ಟು ಹೊತ್ತು ಮಲಗ್ತೇವೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಅದರಿಂದಾಗಿ ಈ ಪ್ರಾಬ್ಲಮ್ ಬರ್ತಾ ಇರೋದು. ಈಗ ನಮ್ದು 90% ಪ್ರಾಬ್ಲಮ್ ಈಗ ನಮ್ದೆಲ್ಲರಿಗೆ ಇರೋದು ತಲೆನೋವಾಗ್ಲಿ, ಕಣ್ಣು ಇದು ಈಗ ಚಿಕ್ಕ ಮಕ್ಕಳಿಗೆಲ್ಲ ಸ್ಪೆಕ್ಸ್ ಆಗ್ತಾರೆ, ಕಣ್ಣಿದ್ದು ಪವರ್ ಕಮ್ಮಿ ಆಗ್ತಾ ಇದೆ. ಅದೇ ತರ ನಮ್ದು ಸ್ಕಿನ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಅದೇ ತರ ನಮ್ದು ಡೈಜೆಸ್ಟಿವ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ಸ್, ಕಾಲು ನೋವು, ನೀ ಪ್ರಾಬ್ಲಮ್ಸ್, ಗ್ಯಾಸ್ಟ್ರಿಕ್ ಅಸಿಡಿಟಿ, ಸೊ ಕ್ಯಾನ್ಸರ್, ಅದೇ ತರ BP, ಶುಗರ್, ಈ ತರ ಎಲ್ಲ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಕಾರಣ ಏನ್ ಗೊತ್ತಾ? ನಮ್ದು ಊಟ, ನಾವೇನ್ ಡೈಲಿ ತಿಂತಾ ಇದ್ದೇವೆ ಅದು ಆಗಿರುತ್ತೆ. ಅದು ಮತ್ತೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ, ಅದರಿಂದಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರೋದು. ಸೊ ಅದು ಯಾವಾಗ ಅವ್ರಿಗೆ ಗೊತ್ತಾಯ್ತು ಮಾರ್ಕ್ಯೂಸ್ ಅವರಿಗೆ, ಅವತ್ತಿಂದ ಅವರು ಒಳ್ಳೆ ನ್ಯೂಟ್ರಿಷನ್ ಅನ್ನ ಕಂಡಿಡಿದ್ರು. 5 ವರ್ಷ ರಿಸರ್ಚ್ ಮಾಡಿದ್ರು ಇದ್ರ ಬಗ್ಗೆ, ಈ ಒಂದು ಒಳ್ಳೆ ತಿಂಡಿ ಬಗ್ಗೆ ನಾವು ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ತೇವೆ. ಸೊ ಆ ನ್ಯೂಟ್ರಿಷನ್ ಅನ್ನ ಅವ್ರು ಕಂಡಿಡಿದ್ರು. ಅದಕ್ಕೆ ಮದರ್ ಪ್ರಾಡಕ್ಟ್ ಅಂತ ಹೇಳ್ತೇವೆ, ಅಮ್ಮ ಅಂತ ಹೇಳಿದ್ರು. ಆ ಮದರ್ ಪ್ರಾಡಕ್ಟ್ ಅಂದ್ರೆ ನಮ್ಮ ಬಾಡಿಗೆ ಬೇಕಾಗಿರೋದು ಎಲ್ಲ ಸತ್ವ ಇದೆ ಅದರಲ್ಲಿ. ಒಳ್ಳೆ ರೀತಿಯಲ್ಲಿ ನ್ಯಾಚುರಲ್ ಆಗಿ ಅದನ್ನ ಬೆಳೆಸಿ, ಅದಕ್ಕೆ ಕೆಮಿಕಲ್ಸ್, ಹಾರ್ಮ್ಫುಲ್ ಕೆಮಿಕಲ್ಸ್ ಏನು ಹಾಕದೆ ಒಳ್ಳೆ ರೀತಿಯಿಂದ ಬೆಳೆಸಿ ಅದನ್ನ ನಮ್ಗೆಲ್ಲ ಈಗ ಸರ್ವ್ ಮಾಡ್ತಾ ಇದೆ ಕಂಪನಿ. ಸೊ ಅವ್ರು ಕಂಡಿದ್ದ ಇವರು. ಸೊ ಅಲ್ಲಿಂದ ನನ್ನ ತಾಯಿ ಸತ್ತ ಹಾಗೆ ನಾಳೆ ಲೋಕದಲ್ಲಿ ಯಾರು ಕೂಡ ತಾಯಿಯಂದರು ತೂಕ ಜಾಸ್ತಿಯಾಗಿ ಸಾಯಬಾರದು ಅಂತ ಆ ಒಂದು ಉದ್ದೇಶದಿಂದ ಅವರು ಈ ಕಂಪನಿಯನ್ನ ಸ್ಟಾರ್ಟ್ ಮಾಡಿರೋದು. ಈಗ ಕೋಟ್ಯಾಂತರ ಜನರದ್ದು ತಾಯಿ ಆಗ್ಲಿ, ಅದೇ ತರ ಎಷ್ಟೋ ಜನರಾಗ್ಲಿ ಈ ಒಳ್ಳೆ ನ್ಯೂಟ್ರಿಷನ್ ತಗೊಂಡು, ಅದೇ ತರ ಒಳ್ಳೆ ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ತುಂಬಾ ಜನ ಅವ್ರ ಲೈಫ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಅವರಿಗೆ ಒಂದು ಜೋರ ಕ್ಲಾಪ್ ಕೊಡ್ಬೋದಾ? ಮಿಸ್ಟರ್ ಶ್ರೀನಿವಾಸ್ ಆನ್ ಸ್ಟೇಜ್, ಅವರಿಗೆ ಒಂದು ಜೋರ ಕ್ಲಾಪ್ ಕೊಡ್ಬೋದು. ಶ್ರೀನಿವಾಸ್ ಅವರು ಮಂಗಳೂರಿಂದ ಬಂದಿದ್ದಾರೆ. ಸೊ ಅವರು ನೀವು ಎಷ್ಟು ಟೈಮಿಂದ ಈ ಒಂದು ಒಳ್ಳೆ ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್, ಅದೇ ತರ ಒಳ್ಳೆ ಫುಡ್ ಅನ್ನು ತಗೊಂಡು ಎಷ್ಟು ಟೈಮ್ ಆಯ್ತು? 1 ವರ್ಷ 5 ತಿಂಗಳಾಯ್ತು. 1 ವರ್ಷ 5 ತಿಂಗಳಾಯ್ತು. ಜೋರ ಕ್ಲಾಪ್ ಕೊಡ್ಬೋದಾ ಸರ್? ನಿಮ್ದು ಎಕ್ಸ್ಪೀರಿಯನ್ಸ್, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮ ಮಿಸ್ಸಸ್ ಹೇಗಿದ್ದಾರೆ? ನಿಮ್ಮ ಮಿಸ್ಸಸ್ ಅನಿತಾ ಮೇಡಮ್, ಅವ್ರಿಗೊಂದು ಜೋರ ಕ್ಲಾಪ್ ಕೊಡ್ಬೋದು. ರಿಸಲ್ಟ್ಸ್ ಅನ್ನ ಏನು ಅಂತ ಕೇಳಿ. ಓಕೆ ಸರ್, ನೀವು ಇಲ್ಲಿ ಬಂದಿರೋ ಉದ್ದೇಶ, ನಿಮ್ ಬಂದು ಏನ್ ಚೆನ್ನಾಗಿದೆ ಅದಕ್ಕೆ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನನ್ನ ಹೆಸರು ಶ್ರೀನಿವಾಸ್, ನಾನು ಮಂಗಳೂರಿಂದ ಬಂದಿದ್ದೇನೆ. ನಾನು ಈ ಹರ್ಬಲ್ ಲೈಫನ್ನು ಸ್ಟಾರ್ಟ್ ಮಾಡಿ 1 ವರ್ಷ 5 ತಿಂಗಳಾಯಿತು. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ತುಂಬ ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಅಂದರೆ ಒಂದು ಕಾಲು ನೋವು ಇತ್ತು, ಮತ್ತು ನಿದ್ದೆ ಸಮಸ್ಯೆ, ಮತ್ತು ತೂಕ ಸ್ವಲ್ಪ ಜಾಸ್ತಿ ಇದೆ. ಕಾಲು ನೋವು ಅಂದರೆ ನನಗೆ ಈ ಟಾಯ್ಲೆಟಲ್ಲಿ ಕೂತ್ರೆ ಎದ್ದೇಳಲಿಕ್ಕೆ ಆಗೋದಿಲ್ಲ. ಒಂದು ಬಕೆಟ್ ಹಿಡಿದು ಅಥವಾ ಗೋಡೆ ಹಿಡಿದು ಎದ್ದೇಳ್ತಾ ಇದ್ದೆ. ಅದು ತುಂಬ ಪ್ರಾಬ್ಲಮ್ ಇದೆ. ಮತ್ತು ನಿದ್ದೆ ಸಮಸ್ಯೆ ಅಂದರೆ ನಾನು ಊಟ ಮಾಡಿ ಮಲಗಿದ್ರೆ ನಿದ್ದೆ ಬರ್ತದೆ. ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಎಚ್ಚರ ಆದರೆ ಮತ್ತೆ ನಿದ್ರೆ ಬರೋದಿಲ್ಲ. ಈ ಸಮಸ್ಯೆ ನನಗೆ ಎಲ್ಲರಿಗೂ ಉಂಟು ಅಂತೇಳಿ ನಾನು ಭಾವಿಸ್ತಿದ್ದೆ.
ಬಟ್ ಮತ್ತೆ ಗೊತ್ತಾಯ್ತು ಹರ್ಬಲ್ ಲೈಫ್ಗೆ ಬಂದ ನಂತರ ಮತ್ತೆ ಗೊತ್ತಾಯಿತು ನನ್ನ ಹೆಲ್ತಿ ಪ್ರಾಬ್ಲಮ್ ಅಂತೇಳಿ ನನಗೆ ಗೊತ್ತಾಯಿತು. ಹಾಗೆ ನಾನು ವೆಯ್ಟ್ 10 ಡೇಸಲ್ಲಿ 2 kg ವೆಯ್ಟ್ ಲಾಸ್ ಮಾಡಿದ್ದೇನೆ. ಮತ್ತು ಕಂಟಿನ್ಯೂ ಮಾಡುತ್ತಾ ನಾನು 40 ಡೇಸಲ್ಲಿ 9 kg ವೆಯ್ಟ್ ಲಾಸ್ ಮಾಡಿ ಹೆಲ್ದಿಯಾಗಿದ್ದೀನಿ. ಥ್ಯಾಂಕ್ ಯು ನನ್ನ ನರಸಿಂಹ ಮೇಡಮ್, ನನ್ನ ಕೋಚ್. ನನ್ನನ್ನು ಇಲ್ಲಿಯವರೆಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ನನ್ನನ್ನು ಇಲ್ಲಿಯವರೆಗೆ ತಂದಂಥ ನನ್ನ ನರಸಿಂಹ ಮೇಡಮ್ಗೆ ತುಂಬ ಶೇಕ್ ಅಪ್ಪ ಸ್ಟಾರ್ಟ್ ಮಾಡಿ 1 ವರ್ಷ 6 ತಿಂಗಳ ಬಂತು. ನನಗೆ ಸಿವಿಯರ್ ಮೈಗ್ರೇನ್ ಇತ್ತು, ಜೊತೆಗೆ ಬಿ ಪಿ ಕೂಡ ಇತ್ತು. ಐ ಬಿ ಪಿ ಇತ್ತು, 180/100 ಬಿ ಪಿ ಇತ್ತು. ನನಗೆ ಗೊತ್ತಿರಲಿಲ್ಲ ನನಗೆ ಬಿ ಪಿ ಉಂಟು ಹೇಳಿ. ಇದರಿಂದ ನನಗೆ ತಲೆನೋವು ಒಂದು 5 ವರ್ಷದಿಂದ ಇತ್ತು. ದಿನಾಲು ಡೈಲಿ ಬೆಳಿಗ್ಗೆ ಏಳುವಾಗ ತಲೆನೋವು, ಅಂದರೆ ನನಗೆ ನಿದ್ದೆ ಬರ್ತಿರಲಿಲ್ಲ. ರಾತ್ರಿ 1 ಗಂಟೆ ನಂತರ ಮಲಗುದು, ಬೆಳಿಗ್ಗೆ 7 ಗಂಟೆ ತನಕ ಮಲಗುದು. ಇದು ನನಗೆ ತುಂಬ ಕಷ್ಟ ಆಗ್ತಿತ್ತು. ಮತ್ತೆ ನೀರು ಕುಡಿತಿರ್ಲಿಲ್ಲ, ನಂದು ಫುಡ್ ಬಿಟ್ಟು ಏನು ಕರೆಕ್ಟ್ ಇರಲಿಲ್ಲ, ಅಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ. ಇದರಿಂದ ನನಗೆ ತುಂಬ ಹೆಲ್ತ್ ಎಲ್ಲ ತುಂಬ ಹಾಳಾಗಿತ್ತು. ಡಾಕ್ಟ್ರು ನನಗೆ ಬಿ ಪಿಗೆ ಅಂದರೆ ನನಗೆ ನಾನು ಚೆಕಪ್ಪಿಗೆ ಹೋಗುವಾಗ ನನಗೆ ಡಾಕ್ಟ್ರು ಹೇಳಿದರು, ನೀವು ಇನ್ನೂ ಲೈಫ್ ಲಾಂಗ್ ಟ್ಯಾಬ್ಲೆಟ್ ಯೂಸ್ ಮಾಡಬೇಕಂತ ಹೇಳಿ ನನಗೆ ಡೈಲಿ 2 ಅಂದರೆ ಬೆಳಿಗ್ಗೆ 2 ರಾತ್ರಿ 2 ಟ್ಯಾಬ್ಲೆಟ್ ಹಾಕಿದ್ರು. ನಾನು ಯಾವಾಗ ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿದೆ, ನನಗೆ 10 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಬಂತು. ಅಂದರೆ ಫಸ್ಟ್ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ರಾತ್ರಿ 9 ಗಂಟೆಗೆ ಮಲಗಿದವಳು ಬೆಳಿಗ್ಗೆ 5 ಗಂಟೆಗೆ ಫ್ರೆಶ್ ಆಗಿ ನಾನು ಬೆಳಿಗ್ಗೆ ಅದು ನನಗೆ ತುಂಬ ಖುಷಿ ಆಯಿತು. ಹೀಗೆ ನಾನು ಇದನ್ನು ಕಂಟಿನ್ಯೂ ಮಾಡಿದೆ. ಮಾಡ್ತಾ ನನಗೆ 10 ಡೇಸಲ್ಲಿ ಅಂದರೆ ನಾನು ಈ ಶೇಕ್ ಸ್ಟಾರ್ಟ್ ಮಾಡಿದ ನಂತರ ಪುನಃ ಟೆಸ್ಟಿಗೆ ಹೋದೆ. ಟೆಸ್ಟಿಗೆ ಹೋಗುವಾಗ ನನ್ನ ಬಿ ಪಿ ಕಂಪ್ಲೀಟ್ ನಾರ್ಮಲಿಗೆ ಬಂದಿತ್ತು. ಹಾಗೆ ಡಾಕ್ಟರ್ ನನಗೆ ಪುನಃ 1 ಟ್ಯಾಬ್ಲೆಟ್ ಕಡಿಮೆ ಮಾಡಿ 1 ಟ್ಯಾಬ್ಲೆಟ್ ಕಡಿಮೆ ಕೊಟ್ಟರು. ಪುನಃ 10 ದಿವಸ ಬಿಟ್ಟು ಪುನಃ ಬನ್ನಿ ಅಂತ ಹೇಳಿದರು. ಪುನಃ ಟೆಸ್ಟಿಗೆ ಹೋಗುವಾಗ ನನ್ನ ಈ ಬಿ ಪಿ ಫುಲ್ ನಾರ್ಮಲ್ಗೆ ಬಂದು, ಮತ್ತು ಡಾಕ್ಟರ್ ಮುಂಚೆ ಹೇಳಿದರು, ನೀವು ಇನ್ನು ಲೈಫ್ ಲಾಂಗ್ ನೀವು ಎಷ್ಟು ತನಕ ಹೇಳ್ತೀರಿ ಆ ತನಕ ನೀವು ಟ್ಯಾಬ್ಲೆಟ್ ಯೂಸ್ ಮಾಡಲೇಬೇಕಂತ ಹೇಳಿದ ಡಾಕ್ಟರ್. ನನಗೆ ಫುಲ್ ಟ್ಯಾಬ್ಲೆಟನ್ನು ಡೋಸೇಜ್ ಎಲ್ಲ ಫುಲ್ ಕಡಿಮೆ ಮಾಡಿ ಟ್ಯಾಬ್ಲೆಟನ್ನು ನಿಲ್ಲಿಸಿದ್ರು. ಇದು ನನಗೆ ತುಂಬ ಯಾವುದು ಕೂಡ ನನಗೆ ಮೆಡಿಸಿನ್ ಇಲ್ಲ. ಹೀಗೆ ಇದು ನನಗೆ ಬೇಕು ಅಂತ ಅನಿಸಿ ನಾನು ಇದನ್ನು ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡ್ತಾ ನನಗೆ 10 ಡೇಸಲ್ಲಿ 2 kg ವೆಯ್ಟ್ ಲಾಸ್ ಮಾಡಿದೆ. ಅದರ ಜೊತೆಗೆ 35 ಡೇಸಲ್ಲಿ 6 kg ವೆಯ್ಟ್ ಲಾಸ್ ಮಾಡಿ ನಾನು ನಿಮಗೆ ಹೆಲ್ದಿ ಆಗಿದ್ದೇನೆ. ಹಾಗೆ ನನ್ನ ಇಡೀ ಫ್ಯಾಮಿಲಿ ನಾವು ಈ ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ನರಸಿಂಹ ಮೇಡಮ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸೊ ಈಗ ಮಕ್ಕಳು ಹ್ಯಾಪಿ ಆಗಿದ್ದಾರಾ? ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರಾ? ಅವರಿಗೆ ಜೋರಾಗಿ ಕ್ಲಾಪ್ ಮಾಡೋದಾ? ಎಷ್ಟು ದಿನ ಆಯಿತು ನೀವು ನ್ಯೂಟ್ರಿಷನ್ ಸೆಂಟರ್ಗೆ ಬರ್ತಾ ಇರೋದು? 2.5 ತಿಂಗಳಾಯಿತು. ಸೊ ನೀವು ಬಂದಿರೋ ಉದ್ದೇಶ, ನಿಮ್ಗೆ ಬಂದು ಏನು ಚೆನ್ನಾಗಿದೆ ಇದು ಹೇಳ್ಬೋದಾ? ನಾನು ಮೊದಲು ಬಂದಿರೋದು ನನ್ನ ಮಗನಿಗೋಸ್ಕರ. ನನ್ನ ಮಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನನ್ನ ಮಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವರ ಬಾಡಿ ವೆಯ್ಟ್ ಲಾಕ್ಡೌನ್ ಟೈಮಲ್ಲಿ 92 kg ಇತ್ತು. ಗ್ರಾಜುವಲಿ ಜಾಸ್ತಿ ಆಗ್ತಾ ಅಂತ ನನಗೆ ಗೊತ್ತೇ ಇಲ್ಲ. ಇವತ್ತು 2 kg ಜಾಸ್ತಿ ಆಗೋದನ್ನು ನೋಡಿದೆ. ರೀಸೆಂಟ್ಲಿ ಒಂದು 2 ತಿಂಗಳ ಹಿಂದೆ ಚೆಕ್ ಮಾಡಬೇಕಿದ್ರೆ 107. ಆಶ್ಚರ್ಯ ಬಿಟ್ಟು ತುಂಬ ಆತಂಕ ಶುರುವಾಯಿತು. ಏನು ಮಾಡಬೇಕು ಅಂತ, ಬೇರೆ ದಾರಿ ಇದೆಯಾ ಏನು? ಬೇರೆ ದಾರಿ ಇಲ್ಲ. ಅವ್ರದ್ದು ಕೇಳಿದ್ರೆ ಏನು ಮಾಡೋದಂತ. ಅದಕ್ಕೆ ನೀವೇನು ವರಿ ಮಾಡಿಕೊಡಿ, ಅವರೆಲ್ಲ ಹಾಸ್ಟೆಲ್ಗೆ ಹಾಕ್ಬಿಡಿ ಫಸ್ಟ್ ವಯಸ್ಸಿದೆ. ನನಗೆ ಅದು ಸೊಲ್ಯೂಷನ್ ಅಲ್ಲ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಬೇರೆ ದಾರಿ ಇಲ್ಲ. ಎಲ್ಲ ಮಾಡಿದ್ದೇನೆ, ಕೀಟೋ ಡೈಟ್ ಮಾಡಿಸಿದ್ದೇನೆ, ಏನೆಲ್ಲ ಡೈಟ್ಸ್ ಇದೆ ಎಲ್ಲ ಮಾಡಿದ್ದೇನೆ, ಎಲ್ಲ ಮಾಡಿ ಆಗಿದೆ. ನಾನು ಹೋಪ್ಸ್ ಎಲ್ಲ ಕಳ್ಕೊಂಡಿದ್ದೇನೆ. ಆ ಟೈಮಲ್ಲಿ ನನಗೆ ನನ್ನ ಕೋಬ್ರದಲ್ಲಿ ಸಜೆಸ್ಟ್ ಮಾಡಿದ್ರು, ಈ ಥರ ಒಂದು ವೆಲ್ನೆಸ್ ಕ್ಲಬ್ ಇದೆ, ಅಲ್ಲಿಗೆ ಹೋಗಿ ಅಂತ. ನರಸಿಂಹ ಮ್ಯಾಪ್ ನಂಬರ್ ಕೊಟ್ಟು ಬೆಳಿಗ್ಗೆ ನನಗೆ ಫಜೆ ಗಮ್ಮತ್ತಾಗಿ ಸೀದಾ ಮ್ಯಾಮ್ ಅಂತ ಹೋದೆ. ನನ್ನ ಮಗನ ಕರ್ಕೊಂಡು ಬಂದು ಇವ್ಯಾಲ್ಯೂಯೇಷನ್ ಮಾಡಿದ್ರು. ನೋಡಬೇಕಂದ್ರೆ ಬರೀ ಬಾಡಿ ವೇಟ್ ಮಾತ್ರ ಜಾಸ್ತಿ ಆಗಿದ್ದು, ಎಲ್ಲ ಬಾಡಿ ಪ್ಯಾರಾಮೀಟರ್ಸ್ ಎಲ್ಲಿರಬೇಕು ಎಲ್ಲೆಲ್ಲ ಅಪ್ ಆ್ಯಂಡ್ ಡೌನ್ಸ್ ತುಂಬ ಚೇಂಜಸ್, ತುಂಬ ಎದುರಿಸ್ತಿರೋದು. ಈ ಥರ ಹೋದರೆ ಎಷ್ಟು ಟೈಮಲ್ಲಿ ಜಾಸ್ತಿ. ಲಾಕ್ ಟೈಮಲ್ಲಿ 92 ಇತ್ತು, ಈಗ 107 ಹೋಗ್ಬೇಕಂದ್ರೆ ಎಷ್ಟು ತಿಂಗಳು? 5 ತಿಂಗಳು, 5-6 ತಿಂಗಳು, 5-6 ತಿಂಗಳು ಅಷ್ಟು ಜಾಸ್ತಿ ಆಗಬೇಕಂದ್ರೆ ಇನ್ನು 5 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಟು ಎಷ್ಟು ಆಗ್ಬೋದು ನೀವು ಯೋಚನೆ ಮಾಡಿ. ಒಂದು 120 ಆಗ್ಬೋದು ಅಂತ ಹೇಳಿದ್ರು ಅಪ್ರಾಕ್ಸಿಮೇಟ್. ಏನಾಗ್ಬೋದು
ನೀವು ಯೋಚನೆ ಮಾಡಿ. 120 kg ಆದರೆ ಏನಾಗ್ಬೋದು? 10th ಸ್ಟ್ಯಾಂಡರ್ಡ್ ಹುಡುಗ, 15 ವರ್ಷದ ಹುಡುಗ ತುಂಬಾ ಟೆನ್ಷನ್ ಆಯ್ತು. ಓಕೆ ಮೇಡಮ್ ಹೇಳಿದ್ರು, ನೀವು ಏನು ವರಿ ಮಾಡಬೇಡಿ, ನೀವು ರೈಟ್ ಟೈಮಿಗೆ ರೈಟ್ ಪ್ಲೇಸ್ ಬಂದಿದ್ದೀರಿ ನೀವು. ನನಗೆ ತುಂಬ ಖುಷಿ ಆಯ್ತು, ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಗ್ರಾಜುಯೇಟ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. 10 ಡೇಸಲ್ಲಿ 2.8 kg ವೆಯ್ಟ್ ಲಾಸ್ ಆದ. ಗ್ರಾಜುಯಲ್ ಈಗ 6 kg ವೆಯ್ಟ್ ಲಾಸ್ ಆಗಿದ್ದಾನೆ. ನನಗೆ ಅದಕ್ಕಿಂತ ಖುಷಿಯಾಗಿರೋದು, ಅವರು ಮೊದಲು ನಾನು ಏನೆಲ್ಲ ಚೇಂಜಸ್ ಮಾಡಬೇಕು ಅವರಲ್ಲಿ ಫುಲ್ ಏನೆಲ್ಲ ಅಂದರೆ ಯಾವ ತಿನ್ನಬೇಕು ಯಾವ ತಿನ್ನಬಾರ್ದು ಎಲ್ಲ ಹೇಳ್ತಾ ಇದ್ದೆ. ಆದರೆ ಇವ್ರು ಯಾವ್ದು ಈ ಕೇಳಿ ಬಿಡ್ತಾ ಇದ್ದಾರೆ. ಅವ್ನು ಹೇಗೆ ಚೇಂಜ್ ಮಾಡ್ಬೋದು? ಚೇಂಜ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ನನಗೆ. ಇಲ್ಲಿ ಬಂದು ಏನೋ ಮಾಡೋದು ಮ್ಯಾಜಿಕ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಅವ್ನ ತಲೆ ತುಂಬಿಬಿಟ್ರು. ಪೆಪ್ಸಿ ಕುಡಿಯೋದಿಲ್ಲ, ಸ್ಪ್ರೈಟ್ ಎಂಥದಿಲ್ಲ, ಲೇಸ್ ಅಂದರೆ ತುಂಬ ಇಷ್ಟ, ಮುಟ್ಟೋದೇ ಇಲ್ಲ. ರೀಸೆಂಟ್ ಮೊನ್ನೆ ಅವನ ಕಸಿನ್ ಬರ್ಬೇಕಿದ್ರೆ ಬಾರ್ಬಿಕ್ಯೂ ಸಾರಿ KFC ಅಂದರೆ ತುಂಬ ಇಷ್ಟ ಅವನಿಗೆ. ಬಂದು ಒಂದು ಬಕೆಟ್ 2 ಬಕೆಟ್ ಬಂದು ಟೇಬಲ್ ಮೇಲೆ ಇಟ್ಟಿದ್ದ ನನ್ನ ಕಸಿನ್. ಒಂದು ಪೀಸ್ ಮುಟ್ಟಲಿಲ್ಲ. ಈ ಮೆಂಟಾಲಿಟಿ ಬರಬೇಕಿದ್ರೆ ಇದು ಇನ್ನರ್ ಚೇಂಜಸ್ ಆಗಬೇಕು. ನಮ್ಮ ಒಳಗಿಂದ ನನಗೆ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥದ್ದನ್ನು ನಿರ್ಧಾರ ಯಾರು ಮಾಡಬೇಕು? ನಾನು ಮಾಡಬೇಕು. ನನ್ನ ಮಗ ಅಂದರೆ ಅವನು ಮಾಡಬೇಕು. ಅವನಿಗೆ ನಾನು ಹೇಳೋದು ಎಷ್ಟು ಹೇಳಿದ್ರು ಇಷ್ಟೇ ಅಂತ ಇದೆ. ಆದರೆ ಈ ಚೇಂಜಸ್ ಎಲ್ಲ ತರಲಿಕ್ಕೆ ಒಂದು ಮುಖ್ಯವಾದ ಕಾರಣ ಹರ್ಬಲ್ ಲೈಫ್ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಅದ ನಂತರ ನನಗೂ ದಿವಸ ನಾನು ಬಿಡ್ಲಿಕ್ಕೆ ಬರಬೇಕು. ನನಗೆ ಬರಬೇಕಂದ್ರೆ ನನಗೂ ಆಯ್ತು. ತುಂಬ ರಿಸಲ್ಟ್ ಅಲ್ಲಿ ಕೇಳಿದೆ ನಾನು. ಒಂದು 7-8 ರಿಸಲ್ಟ್ ಕೇಳಿದೆ. ತುಂಬ ಖುಷಿ ಆಯಿತು. ಅದರಲ್ಲಿ ಒಂದು ರಿಸಲ್ಟ್ ಮ್ಯಾಮಲ್ಲೇ ಕೇಳಿದೆ ನಾನು. ಲೈಫ್ ಟೈಮ್ ಬೆಲ್ಟ್ ಹಾಕಬೇಕು ಬ್ಯಾಕ್ ಪೈನ್ಗೆ ಅಂತ ಇತ್ತು. ನಂತರ ಅದೆಲ್ಲ ಸಾಲ್ವ್ ಆಯಿತು ಮ್ಯಾಮ್ ಅಂತ ಹೇಳಿದ್ದಾರೆ. ಲೈಫ್ ಟೈಮ್ ಬೆಲ್ಟ್ ಹಾಕಬೇಕಾಗಿರುವಂಥದ್ದು ಬರೀ ಇದರಲ್ಲಿ ಸಾಲ್ವ್ ಆಗಿದೆ ಅಂತಂದ್ರೆ ಎಷ್ಟು ಪವರ್ಫುಲ್ ಆಗಿದೆ ಅರ್ಥ ಮಾಡ್ಕೊಳ್ಬೇಕು. ನನಗೋಯ್ತು ನಾನು ಯಾಕೆ ಬರಬಾರ್ದು ಅಂತ ನಾನು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗ್ರಾಜುವಲಿ ನನಗೆ ಕ್ರಿಯೆ ಏನು ಮಾಡಬೇಕಾದ ಪರ್ಫೆಕ್ಟ್ ಇಲ್ಲೂ ರೋಗ ತಪ್ಪೋದಿಲ್ಲ. ಆದರೆ ಇದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ, ಪರಿಹಾರ ಬೇಕಲ್ಲ. ಏನು ಎಲ್ಲ ಮಾಡಿ ಆಯ್ತು. ಆದರೆ ಎವ್ರಿ 6 months ನಾನು ಆಯುರ್ವೇದಿಕಲ್ಲಿ ಹೊಟ್ಟೆ ಕ್ಲೀನ್ ಮಾಡಿಸ್ತಾ ಇದ್ದೆ ನಾನು. ಆದರೆ 6 ತಿಂಗಳಿಗೆ ಒಂದ್ಸಲ ದಿವಸ ಕರೆಕ್ಟ್ ಆದರೆ ನನಗೆ ಹೆಲ್ತ್ ಎಷ್ಟು ಚೆನ್ನಾಗಿರ್ತಿತ್ತು. ನನಗೆ ಆಗೋದಿಲ್ಲ. ಅದು ತುಂಬ ಅಗತ್ಯವಾಗಿರುವಂಥದ್ದು. ಒಬ್ಬರ ಆರೋಗ್ಯವನ್ನು ನಿರ್ಧಾರ ಮಾಡುವಂಥದ್ದೇ ಅದು. ಅವ್ರು ಏನು ತಿಂತಾನೆ ಏನು ಬಿಡ್ತಾನೆ ಅದೆಲ್ಲ ಇದ್ರೂ ಕೂಡ ಅದಕ್ಕಿಂತಲೂ ಇಂಪಾರ್ಟೆಂಟ್ ಅವನ ಮೋಷನ್ ಯಾಕೆ ಚೆನ್ನಾಗಿದೆ, ಅವ್ರು ಹೆಲ್ತಿಯಾಗಿರ್ತಾರೆ. ಇಲ್ಲದಿದ್ರೆ ತಲೆನೋವು, ತೇಗು ಬಂದಂತಾಗೋದು, ಗ್ಯಾಸ್ಟ್ರಿಕ್ ಬರೋದು, ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ಅಲ್ಲಿಂದ. ಮತ್ತು ರಫೀಕ್ ಅವರೇ, ಇಲ್ಲಿ ಸೇರಿದ ನನ್ನ ಸಹೋದರಿಗಳೇ, ಜಾಸ್ತಿ ಈ ಬಗ್ಗೆ ಮಾತಾಡಲಿಕ್ಕೆ ನನಗೆ ತಿಳುವಳಿಕೆ ಇಲ್ಲ. ಒಂದಂತೂ ಹೇಳ್ತೇನೆ, ಈಗೆಲ್ಲ ಕಡೆ ಕೇಳಿದ ಹಾಗೆ ಈ ದೇಶದಲ್ಲಿ ಬೇಡ, ರಾಜ್ಯದಲ್ಲಿ ಅದೂ ಬೇಡ, ನಮ್ಮ ಉಳ್ಳಾಲ ಮಂಗಳೂರು ಈ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಔಷಧಿಗಳು, ಬೇರೆ ಬೇರೆ ರೀತಿಯ ವ್ಯಾಪಾರ ದೃಷ್ಟಿಯ ಒಂದು ಪ್ರಚಾರ, ಅದಕ್ಕಾಗಿ ಸಾಕಷ್ಟು ಯುವತಿಯರನ್ನು ನೇಮಿಸಿಕೊಂಡು ನಾವು ಕಂಡಿದ್ದೇವೆ. ಅದರ ರಿಸಲ್ಟ್ ಶೂನ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಹರ್ಬಲ್ ಕ್ಲಬ್ ಕೆಲವು ಕಡೆ ಅದರ ಹೆಸರೆಲ್ಲ ಪೂರ್ತಿ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ. ಅದೆಲ್ಲವೂ ಬಹಳಷ್ಟು ಜನಮೆಚ್ಚಿದಂಥ ಒಂದು ಸಿಸ್ಟಮಿನ ಒಂದು ಕ್ಲಬ್ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ. ಈ ಬಗ್ಗೆ ನಾನು ಅನೇಕ ಡಾಕ್ಟರ್ಸ್ಗಳ ಬಳಿ ಕೇಳಿದೆ. ಅದು ಕೇಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಮ್ಮನ್ನು ಬಂದು ಒತ್ತಾಯಿಸ್ತಾರೆ, ನೀವು ಬನ್ನಿ 1 ಗಂಟೆ ಗ್ಲಾಸ್ ಕುಡಿದು ಹೋಗಿ ಅಂತೇಳಿ. ಈ ಗ್ಲಾಸ್ ಕುಡಿಯುವ ಕೆಲಸಕ್ಕೆ ಹೋಗ್ಲಿಕ್ಕೆ ನಮಗೆ ಅಷ್ಟೊಂದು ಸರಿಕಟ್ಟೂ ಆಗುವುದಿಲ್ಲ. ಅದರ ಮೇಲೆ ನಂಬಿಕೆನೂ ನನಗೆ ತುಂಬ ಕಡಿಮೆ. ಅದಕ್ಕಾಗಿ ನಾನು ಡಾಕ್ಟರ್ ಬಳಿ ವಿಚಾರಿಸಿದೆ. ಡಾಕ್ಟರ್ ಹೇಳಿದ್ರು, ಪರವಾಗಿಲ್ಲ, ರಿಸಲ್ಟ್ ಇದೆ. ಹಾಗಾಗಿ ಈ ಒಂದು ಹರ್ಬಲ್ ಕ್ಲಬ್ನಿಂದ ಈ ಪ್ರದೇಶದ ಏನು ನನ್ನ ಸಹೋದರರು ಬಂದಿದ್ದೀರಿ, ಇದರ ಪ್ರತಿಫಲ ನಿಮಗೆ ದೊರಕಬಹುದು ಅಂತ ಹೇಳಿ ನನಗೆ ತದ್ವಿರುದ್ಧವಾಗಿ 1-2 ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾರು ನೋವು ಬೇಸರ ವ್ಯಕ್ತಪಡಿಸಿದ ನೀವೆಲ್ಲ ಬಂದಿರೋದು
ತೊಂದರೆಗಳನ್ನು ನಿವಾರಿಸಲಿಕ್ಕೆ ಹರ್ಬಲ್ ಮೂಲಕ ಪ್ರಯತ್ನ ಮಾಡಲಿಕ್ಕೆ, ಆ ಮೂಲಕ ತಮ್ಮ ಆರೋಗ್ಯವನ್ನ ಸ್ಥಿತಿವಂತರಾಗಿ ಮಾಡಲಿಕ್ಕೆ ನೀವು ಬಂದಿದ್ದೀರಿ. ಆದರೆ ಇದು ಬರಲಿಕ್ಕೆ ಕಾರಣ ನೀವೆಲ್ಲ ಹೇಳಿದ್ರಿ, ಲೇಸ್ ಬೇಡ, ಕೊಬ್ಬರಬಲ ಬೇಡ, ಮತ್ತೊಂದು ಬೇಡ ಅಂತ ಹೇಳಿದಿರಿ. ಇದೆಲ್ಲ ನೀವು ಎಷ್ಟೆಷ್ಟು ತಿಂದಿದ್ದೀರಿ? ಈ ಮೊದಲು ನೀವು ಎಷ್ಟೆಷ್ಟು ತಿಂದಿದ್ದೀರಿ? ತಿನ್ನಬಾರದು ಅಂತ ಹೇಳಿ ನಿಮಗೆ ಮೊದಲೇ ಗೊತ್ತಿಲ್ವಾ? ಇಲ್ಲಿ ಅನೇಕ ಮಂದಿ ನಮ್ಮ ಮುಸಲ್ಮಾನ ಸಹೋದರರಿದ್ದೀರಿ. ಇಸ್ಲಾಂ ಏನು ಹೇಳ್ತದೆ? ಇಸ್ಲಾಮಿನ ಆರೋಗ್ಯದ ದೃಷ್ಟಿಯಲ್ಲಿ ಆಹಾರ ಸೇವನೆಯನ್ನು ಯಾವ ರೀತಿ ಹೇಳಿದೆ? ಅರ್ಧ ಹೊಟ್ಟೆ ತಿನ್ನಬೇಕು, ಕಾಲು ಹೊಟ್ಟೆ ನೀರು ಕುಡಿಬೇಕು, ಕಾಲು ಹೊಟ್ಟೆ ಖಾಲಿ ಬಿಡಬೇಕು ಅಂತ. ಅದು ನೀರು ಕೂಡ ಊಟದ ಮೊದಲು ಕುಡಿಬೇಕು ಅಂತ ಹೇಳಿದೆ. ಆದರೆ ನಾವೇನು ಮಾಡ್ತೇವೆ? ಊಟದ ಮಧ್ಯದಲ್ಲಿ ನೀರಿಡ್ತೇವೆ, ಅದನ್ನು ಇಳಿಸಿಕೊಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡಬೇಕಾದಷ್ಟು ಲೋಡ್ ಮಾಡ್ತೇವೆ. ಫುಲ್ ಹೊಟ್ಟೆ ಬರ್ತದೆ, ಫುಲ್ ಸೊಂಟೆ ನೋವಾಗ್ತದೆ, ಫುಲ್ ಕಾಲು ನೋವಾಗ್ತದೆ. ಈಗ ನಿಮಗೆ ದೇವರ ಅನುಭವದಿಂದ ಏನೋ ಒಂದು ಹರ್ಬಲ್ ಸಿಸ್ಟಮ್ ಬಂದು ನಿಮ್ಮ ಆ ಒಂದು ರೋಗ ರಕ್ಷಣೆ ನಿವಾರಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಆದರೆ ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಮುಂದಿನ ಜನಾಂಗಕ್ಕೆ ಇದೇ ಒಂದು ಕ್ಲಬ್ಬಿನ ಮೂಲಕವೇ ನಾವು ಬದುಕುವಂತಹ ಸ್ಥಿತಿ ಬರಬಾರದು. ಅದಕ್ಕೋಸ್ಕರ ನೀವು ನಮ್ಮ ಮಕ್ಕಳನ್ನು ನಿಮ್ಮ ಈಗ ಕ್ಲಬ್ಬಿನಿಂದ ತೆರೆದಂತ ಈ ಅನುಭವದಿಂದ ಎಲ್ಲರೂ ಬಂದು ಕುಡಿಯುವುದರ ಮೂಲಕ ಅಲ್ಲ, ಕುಡಿಯದೆ ನೀವು ಈಗ ಮಾಡುವಂತಹ ಆಹಾರ ಪದ್ಧತಿ ಮನೆಯಲ್ಲಿ ಮಾಡಿದ್ರೆ ಈ ಹೆಸರು ಬೇಳೆಯನ್ನು ನೀವು ತಿಂತಾ ಇಲ್ಲ ಆಯ್ತು, ಅದಕ್ಕೆ ಖಾರ ಕಮ್ಮಿ ಆಗಿದೆ, ಅದಕ್ಕೆ ಸಿಹಿ ಹಾಕಲಿಲ್ಲ, ಮತ್ತೊಂದಿಲ್ಲ ಅಂತ ಹೇಳಿ ನೀವು ತಾಯಿ ಹತ್ರ ಬಿಸಾಡ್ತೀರಿ. ಇವತ್ತು ನೀವು ನಿಯತ್ತಿಂದ ಬಂದಿದ್ದೀರಿ ಹರ್ಬಲ್ ಅಂತ ಹೇಳಿ, ಹಾಗಾಗಿ ನೀವು ಅದನ್ನು ತಿಂತೀರಿ. ಇಂತಹ ಪದಾರ್ಥಗಳು ತಿನ್ನಲಿಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಪರಿಪಾಠ ಮಾಡಿಕೊಡಿ. ಆಗ ಮುಂದಿನ ದಿನಗಳಲ್ಲಿ ಹರ್ಬಲ್ ಅವಶ್ಯಕತೆ ಬರುವುದಿಲ್ಲ. ಇಂಥ ವಿಷಯ ಹೇಳಿದರು. 10-11 ಗಂಟೆ ತನಕ ಏನು ಕಾವ್ಯಾಂಜಲಿ, ಏನು ಮತ್ತೊಂದು ಜನ ಎಲ್ಲವನ್ನು ನೋಡ್ಕೊಂಡು ಮಗರೀಬ್ ನಮಾಜ್ಗೆ ಪ್ರಾರಂಭ ಆಗ್ತದೆ. ಮೊದಲೆಲ್ಲ ಮಗರೀಬ್ ನಮಾಜ್ಗೆ ನಮ್ಮ ಮುಸಲ್ಮಾನ ಹೆಂಗಸರು ಕುರ್ಆನ್ ಪಠಣ ಮಾಡ್ತಾ ಇದ್ರು, ಆಜಾನಿಗಾಗಿ ಕಾಯ್ತಾ ಇದ್ರು. ಈಗ ನಿಮ್ಮ ಮನೆಯಲ್ಲಿ, ನನ್ನ ಮನೆಯಲ್ಲಿ ಆಜಾನ್ ಮುಗಿಯಬೇಕು, ಟಿವಿನ ಸ್ವಿಚ್ ಆಫ್ ಮಾಡಬೇಕಾದ್ರೆ ಕಡೆಗೆ ನಮಾಜ್ ಮಾಡ್ತಿರೋದ್ರಲ್ಲಿ ಬಂದು ಕಡೆಗೆ ಬಂದ ಯಾವಾಗ ಯಾವುದೋ ಒಂದು ಕಾವ್ಯಾಂಜಲಿ ಮುಗಿದಲೇ ಬೆಳಿಗ್ಗೆ ಎದ್ದೇಳಲಿಕ್ಕಿಲ್ಲ. ಇವರು ಹೇಳಿದ ಹಾಗೆ 7 ಗಂಟೆ 8 ಗಂಟೆಯ ನಿದ್ದೆ ಒಬ್ಬ ಮನುಷ್ಯನಿಗೆ ಸಿಕ್ಕಿದ ಮಾತ್ರ ಆರೋಗ್ಯವಂತನಾಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಕೂಡ ಪಾಲನೆ ಮಾಡಬೇಕು. ಇದು ಇಸ್ಲಾಂ ಧರ್ಮದಲ್ಲಿ ಹೇಳಿದಂತ ಸತ್ಯವಾದ ವಿಚಾರವನ್ನು ಹೇಳ್ತಾ ಇದ್ದೇವೆ. ನಾವು ಧರ್ಮದ ಬಗ್ಗೆ ತಿಳಿದುಕೊಂಡು ತಿಳಿಯದವರ ಹಾಗೆ ಮಾಡಿಕೊಂಡ ಕಾರಣ ಇವತ್ತು ನಾವು ಎದುರಿಸುವಂತಹ ಸಮಸ್ಯೆಗೆ ಕಾರಣ ಆಗಿದೆ. ಹಾಗಾಗಿ ನಾನು ಜಾಸ್ತಿ ಮಾತಾಡುವುದಿಲ್ಲ. ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಕ್ಲಬ್ಬಿನ ಒಂದು ಪ್ರಯೋಜನವನ್ನು ನೀವು ಪಡೆಯಿರಿ. ಆ ಮೂಲಕ ನಿಮ್ಮೆಲ್ಲ ಏನು ರೋಗ ರುಜುಗಳಿದೆ, ಏನು ಸಂಧಿ ನೋವುಗಳಿದೆ, ಏನು ಹೊಟ್ಟೆ ಉಪಯೋಗಿಸಿದೆ, ಏನು ನಿಮ್ಗೆ ಸೊಂಟ ನೋವಿದೆ, ಏನು ಕಿಡ್ನಿ ಮತ್ತೊಂದಕ್ಕೆಲ್ಲ ಇರುವಂತ ಎಲ್ಲ ತೊಂದರೆಗಳು ಅಲ್ಲಾಹನು ನಿವಾರಿಸಿ. ಆದರೆ ಒಂದು ಪ್ರತಿಜ್ಞೆ ಮಾಡಬೇಕು ಎಂದು ವಿನಂತಿ, ಮುಂದಿನ ನಮ್ಮ ಮಕ್ಕಳಿಗೆ ಇದೇ ಪರಿಪಾಠ ಆಗದೆ ನಮ್ಮ ಆಹಾರದ ಮೂಲಕ ಜಾಗೃತರಾಗುವಂತೆ ಹಾರೈಸಿ ಈ ಒಂದು ಸಮಸ್ಯೆ ಬೆಳಗಲಿ ಅಂತ ಹೇಳಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಒಂದು ದಿವಸ ಉಪರಿಕ್ಷದಲ್ಲಿ ಬರುವಾಗ ನನ್ನ ಹತ್ರ ಅವ್ರು ಹೇಳಿದ ಅಧ್ಯಕ್ಷರು, ನೀವು ಎಲ್ಲಿಗೆ ಅಂತ. ನಾನು ಹೇಳಿದೆ ನಾನು ಡಾಕ್ಟರ್ ಹತ್ರ ಹೋಗ್ತೇನೆ. ಯಾಕೆಂದರೆ ನಾನು ಶುಗರ್ ಟೆಸ್ಟ್ ಮಾಡಿಸಿದ್ದೆ, ಅದರ ರಿಪೋರ್ಟ್ ನಾನು ತೋರಿಸಲಿಕ್ಕೆ ನಾನು ಹೋಗಿದ್ದೆ. ಅದಕ್ಕೆ ಅವನಿಂದ ಇಂತಿಂಥ ಕಡೆಯಲ್ಲಿ ಈ ರೀತಿಯ ಒಂದು ಕುಡಿಯಲಿಕ್ಕೆ ಹರ್ಬಲ್ ಈ ರೀತಿಯಾಗಿ ಒಂದು ವ್ಯವಸ್ಥೆ ಇದೆ, ನೀವು ಹೋಗಬೇಕು. ಅದಕ್ಕೆ ನಾನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟೆ. ನನಗೆ ಅದರ ಬಗ್ಗೆ ಒಂದು ಅಷ್ಟೊಂದು ಪ್ರೀತಿ ಇರಲಿಲ್ಲ. ಅದಾದ ಕೆಲವು ದಿವಸಗಳ ನಂತರ ಪ್ರತಿ ದಿವಸ ನಾನು ಬಸ್ಸಲ್ಲಿ ಹತ್ತಿ ಪೇಟೆಗೆ ಬರುವಾಗ ಬೆಳಿಗ್ಗೆ 6:30-7 ಗಂಟೆಯ ಒಳಗೆ ಇಬ್ಬರು ಹೆಂಗಸರು ಆ ಬಸ್ಸಲ್ಲಿ ಬಂದು ಡೈಲಿ ಅಲ್ಲಿಗೆ ಹೋಗ್ತಾ ಇದ್ದರು. ನಾನೊಂದು ವಿಚಾರಣೆ ಮಾಡುವಾಗ ಅವರು ಅಲ್ಲಿಗೆ ಹೋಗುವುದು ಅಂತ, ಅವರೆಲ್ಲ ಸಮಸ್ಯೆಗಳು ಇದರಿಂದ ಪರಿಹಾರ ಆಗ್ತದೆ, ಶುಗರ್ ಅದು ಇದೆಲ್ಲ.
ಆದರೂ ಸಹ ನಾನು ಕೇರ್ ಮಾಡಲಿಲ್ಲ. ಯಾವಾಗ ನಮ್ಮ ಮಿತ್ರರಾದ ಆಶಿಫ್ರವರು ನಮ್ಮನ್ನು ಇಲ್ಲಿ ನೀವು ಬರಬೇಕು, ಈ ರೀತಿಯ ಒಂದು ಉದ್ಘಾಟನೆ ಉಂಟು ಅಂತ ಹೇಳುವಾಗ ಅಧ್ಯಕ್ಷರೊಟ್ಟಿಗೆ ನಾನು ಸಹ ಬಂದೆ. ಇಲ್ಲಿ ಬಂದ ನಂತರ ಇದೊಂದು ಪ್ರಪಂಚವೇ ಬೇರೆ, ನಮ್ಗೆ ಈತನಿಗೆ ಗೊತ್ತೇ ಇರಲಿಲ್ಲ. ನಾವು ಬರೀ ಮಾತ್ರೆಗಳು ಅದರ ಬಗ್ಗೆ ಡಿಪೆಂಡ್ ಆಗಿದ್ದದಲ್ಲದೆ ಈ ರೀತಿಯ ಒಂದು ಆರೋಗ್ಯ ಸಂರಕ್ಷಣೆ ಮಾಡುವಂಥ ಒಂದು ವಿಧಾನ ಉಂಟಂತ ತಿಳಿಸಿತು. ಈಗ ಇದಕ್ಕೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವಾಗ ಏನು ಹೇಳಿದ್ರಿ, ನೀವು ಡಾಕ್ಟರ್ ಹತ್ರ ಒಂದು ಮೇಡಮ್ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗುವಾಗ 2 ಮಾತ್ರೆ ಕೊಟ್ಟರು, ನಂತರ ಹೋಗುವಾಗ 1 ಕೊಟ್ಟರು, ನಂತರ ಹೋಗುವಾಗ ನಿಮಗೆ ಮಾತ್ರೆ ಬೇಡ ಅಂತ ಹೇಳಿದ್ರು. ಇನ್ನೊಬ್ಬರು ಹೇಳಿದರು ಹೊಟ್ಟೆಯ ಸಮಸ್ಯೆ. ನಿಜವಾಗಿಯೂ ಮನುಷ್ಯನಿಗೆ ಆ ಒಂದು ಏನಿದೆ ಮನುಷ್ಯ ಅದರ ಬಗ್ಗೆ ಒಂದು ಸರಿಯಾದ ಒಂದು ನಿಗಾ ವಹಿಸಿದ ನಾವು ತಿಂದಂತ ಆಹಾರ ಯಾವ ರೀತಿ ಜೀರ್ಣ ಆಗ್ತದೆ ಇದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಯಾವಾಗ ಆಹಾರ ಜೀರ್ಣವಾಗುವುದಿಲ್ಲೋ ಆವಾಗ ನಮಗೆ ಸಮಸ್ಯೆ ಬಂದೇ ಬರ್ತದೆ. ಆದ್ದರಿಂದ ಈ ರೀತಿಯಾಗಿ ನೀವು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿದ್ದೀರಿ. ನಿಮಗೆ ದೇವರ ಒಳ್ಳೆಯ ಒಂದು ಭವಿಷ್ಯವನ್ನು ಕೊಡಲಿ. ಜನರಿಗೆ ಇನ್ನೂ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಕೊಡುವಂತಹ ನರಸಿಂಹ ಮೇಡಮ್ ಅವರಿಗೆ ದೇವರ ಶಕ್ತಿಯನ್ನು ಕೊಡಲಿ ಎಂದು ಹಾರೈಸ್ತಾ ನಿಮ್ಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ ನಿಮ್ಮ ಮಾತನ್ನು ಮುಗಿಸಿದ್ದೇವೆ. ಇಷ್ಟಪಡ್ತಾ ಇದ್ದೀರಾ? ಹರ್ಬಲ್ ಲೈಫ್ ಇದು ಸೂಪರ್ ಎಕ್ಸ್ಪೀರಿಯನ್ಸ್. ತುಂಬಾ ನಸೀಮಾ ಅವ್ರದ್ದು ನೀವು ಕೇಳಿದ್ದೀರಾ? ನಸೀಮಾ ಮೇಡಮ್ಗೆ ಥ್ಯಾಂಕ್ಸ್, ನಸೀಮಾ ಮೇಡಮ್ ಥ್ಯಾಂಕ್ಸ್. ಯಾರಪ್ಪ ಈ ನಸೀಮಾ ಮೇಡಮ್? ಯಾರು? ನಂಬರ್ 1 ರಿಸಲ್ಟ್ ತಗೊಂಡು ನಂಬರ್ 1 ಎಕ್ಸ್ಪೀರಿಯನ್ಸ್ ಆಗಿ ತುಂಬಾ ಜನರ ಲೈಫ್ ಅನ್ನ ಚೇಂಜ್ ಮಾಡ್ತಾ ಇಲ್ಲಿ ನಿಮ್ಮ ಹತ್ರ ಬಂದಿದ್ದಾರೆ ಇವತ್ತು. ಸೊ ಅವರ ವೆಲ್ಕಮ್ ಮಾಡಲಿಕ್ಕೆ ಎಲ್ಲ ಎದುರಿಗೂ ಜೋರಾಗಿ ಹಾಕ್ತಾರೆ. ನನ್ನ ಹೆಸರು ನಸೀಮಾ ಅಂತ. ನಾನು ಲಾಸ್ಟ್ 4 years 1 month ಇಂದ ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ನೀವು ಥಿಂಕ್ ಮಾಡೋದು ಇವ್ರಿಗೆ ಏನಾಗಿದೆ, ಇವ್ರು ಯಾಕೆ ಯೂಸ್ ಮಾಡ್ತಿದ್ದಾರೆ? ಸೊ ನನ್ನ ರಿಸಲ್ಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಥರನೇ ಅಂದರೆ ಎಲ್ಲರದ್ದು ಒಂದೊಂದು ಪರ್ಪಸ್ ಇರುತ್ತಲ್ವ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡೋದು. ಸೊ ನನ್ನ ಉದ್ದೇಶ ಅಂತ ಹೇಳಿ ನಾನು ಬಂದದ್ದು ವೆಯ್ಟ್ ಲಾಸ್ಗೆ. ನಾನು ತುಂಬ ಓವರ್ ವೆಯ್ಟ್ ಆಗಿದ್ದೆ. ರಿಸಲ್ಟ್ ನೋಡಿ ನಾನು ಹೇಗೆ ಯಾವ ಥರ ಇದೆ ಅಂತ. ಸೊ ನಾನು ನೋಡಲಿಕ್ಕೆ ನನ್ನ ಅಪಿಯರೆನ್ಸ್ ಯಾವ ಥರ ಇದೆ, 50 ಏಜ್ ಥರ ಇದೆ. ತುಂಬ ಓವರ್ ವೆಯ್ಟ್ ಆಗಿ ನಾನು ಕೂತ್ಕೊಂಡು ಚೇರ್ ಸಹ ಕಾಲು ಅಗಲಾಗ್ತಿತ್ತು. ಯಾರೋ ದಪ್ಪದವರಿದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಆ ಥರ ಇತ್ತು. ಅದರ ಜೊತೆ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಲೈಕ್ ನನಗೆ ಸೀವಿಯರ್ ಬ್ಯಾಕ್ ಪೇನ್ ಇತ್ತು, ನೀ ಪೇನ್ ಇತ್ತು. ನನಗೆ 5 ಸರ್ಜರಿ ಆಗಿ ಬೆಡ್ ರಿಡನ್ ಕಂಡೀಷನಲ್ಲಿ ಇದ್ದೆ. ಈವನ್ ನನ್ನ ಮಗುವನ್ನೇ ನನಗೆ ಎತ್ತಲಿಕ್ಕೆ ಆಗದಂಥ ಪರಿಸ್ಥಿತಿ. ನೀವೆಲ್ಲ ಅಮ್ಮಂದಿ ನಿಮಗೆ ಗೊತ್ತಿರ್ಬೋದು, ಮಗು ಹತ್ರ ಫಸ್ಟ್ಗೆ ಯಾರು ಮುಟ್ಟುತ್ತೆ ಮಗುವನ್ನು? ತಾಯಿ ಅಲ್ವಾ? ಆ ತಾಯಿಗೆ ಮಗುವನ್ನು ಎತ್ತಲಿಕ್ಕೆ ಆಗದಿದ್ರೆ ಯಾವ ಥರ ಫೀಲ್ ಆಗ್ಬೋದು? ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ನನ್ನ ಪರಿಸ್ಥಿತಿ ಆ ಥರನೇ ಇತ್ತು. ತುಂಬ ನೋವನ್ನು ಅನುಭವಿಸ್ತಾ ಇದ್ದೆ. ಬಾಡಿ ಫಿಸಿಕಲಿ ನೋವಿತ್ತು, ಅದರೊಟ್ಟಿಗೆ ಮೆಂಟಲಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದೆ. ಬಿಕಾಸ್ ನನ್ನ ಮಗುವನ್ನೇ ಕರೆಕ್ಟಾಗಿ ನನಗೆ ಎತ್ತಲಿಕ್ಕೆ ಆಗ್ತಾ ಇದ್ದಿಲ್ಲ. ಮಗು ಹತ್ರ ಇನ್ನೊಬ್ಬರಿಗೆ ನಾನು ಉಪದ್ರ ಕೊಡಬೇಕಾಗಿತ್ತು. ಹಸ್ಬೆಂಡ್ ಅಥವಾ ಅಮ್ಮ ಯಾರಿದ್ದಾರೆ ಅವ್ರು ಒಳ್ಳೆ ನಿದ್ರೆಯಲ್ಲಿರ್ತಾರೆ, ಅವರಿಗೆ ನಾನು ಉಪದ್ರ ಕೊಡಬೇಕಾಗಿತ್ತು. ಅದು ನನಗೆ ಏನು ಅವ್ರು ಖುಷಿಯಿಂದ ಹತ್ರ ಬರ್ತಾರೆ, ಬಟ್ ನನ್ನ ಒಳಗಡೆ ಎಷ್ಟು ನೋವು ಅನುಭವಿಸ್ತಾ ಇದ್ದೆ, ನಾನು ಇನ್ನೊಬ್ಬರಿಗೆ ಸಹ ಖುಷಿ ಕೊಡೋ ಹಾಗೆ ಇರಲಿಲ್ಲ. ಆ ಥರ ಇತ್ತು ನನ್ನ ಪರಿಸ್ಥಿತಿ. ನಾನು ಖುಷಿ ಇಲ್ಲ, ನನ್ನ ಸುತ್ತಮುತ್ತ ಇರೋರಿಗೆ ಸಹ ನಾನು ಖುಷಿ ಕೊಡ್ತಾ ಇರಲಿಲ್ಲ. ಸೊ ತುಂಬ ಬೇಜಾರಾಗ್ತಿತ್ತು. ನನ್ನ ಬಗ್ಗೆ ನಾನು ಹೇಟ್ ಮಾಡ್ತಾ ಇದ್ದೆ, ನಾನು ವೇಸ್ಟ್, ನನಗೆ ಆಗುದಿಲ್ಲ ಏನು, ನನಗೆ ಯಾವ ಥರ ಹೋಗ್ತಿತ್ತು ಅಂತ ಹೇಳಿದ್ರೆ, ಇವಾಗ ನಾನು ಹೇಳ್ತಾ ಇದ್ದೆ ನನಗೆ ಕೊಡೋದಕ್ಕಿಂತ ದೇವರು ಮಕ್ಕಳಿಲ್ಲದವರಿಗೆ ಮಗುವನ್ನು ಕೊಡ್ಬೋದಿತ್ತು, ನನಗೆ ನನ್ನ ಮಕ್ಕಳನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟು ಬೇಜಾರಾಗ್ತಿತ್ತು. ಒಂದು ವಾಶ್ರೂಮ್ ಹೋಗ್ಬೇಕಾದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು, ನನಗೆ ವಾಶ್ರೂಮ್ ಹೋಗ್ಲಿಕ್ಕೆ. ಸೊ ಇದೆಲ್ಲ ನನಗೆ ನನ್ನ ಬಗ್ಗೆನೇ ಒಂಥರ ಕೀಳರಿಮೆ ಬರ್ತಾ ಇತ್ತು. ಬಿಫೋರ್ ತುಂಬ ಆ್ಯಕ್ಟಿವ್ ಆಗಿದೆ, ಎಲ್ರಿಗೂ ನಾನು ಬೇಕು. ಮತ್ತೆ ನನ್ನನ್ನು ಸೈಡಿಗೆ ಹಾಕಲಿಕ್ಕೆ ಸ್ಟಾರ್ಟ್, ಇವಳಿಗೆ ಹುಷಾರಿಲ್ಲ, ಸೈಡಲ್ಲಿ ಕೂತ್ಕೊಂಡು ನಾನು ಹೋದ ತಕ್ಷಣ ಸೇರ್ಕೊಳ್ಳೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಇರಲಿಲ್ಲ. ಕಡೆ ನಾನು ಎಲ್ಲರೂ ಹೋಗಲಿಕ್ಕೆ ಸಹ ಇಷ್ಟಪಡ್ತಾ ಇರಲಿಲ್ಲ. ಮತ್ತು ತುಂಬ ಸೀವಿಯರ್ ಅಂದರೆ ಬ್ಯಾಕ್ ಪೇನ್ ಇತ್ತು. ಬ್ಯಾಕ್ ಪೇನ್ ಯಾವ ಥರ ಅಂತ ಹೇಳಿ ನನಗೆ ಲೈಫ್ ಲಾಂಗ್ ಬೆಲ್ಟ್ ಹಾಕಲಿಕ್ಕೆ ಹೇಳಿದ್ರು ಡಾಕ್ಟರ್. ಮತ್ತು ನನಗೆ ವೆಯ್ಟ್ ಲಿಫ್ಟ್ ಮಾಡಲಿಕ್ಕಿಲ್ಲ, ಲೈಫ್ ಲಾಂಗ್ ಫ್ರಂಟಿಗೆ ಬೆಂಡ್ ಆಗಲಿಕ್ಕಿಲ್ಲ, ಆ ಥರ ಸಿಚುವೇಶನ್. ಅಷ್ಟು ಚಿಕ್ಕ ವಯಸ್ಸಲ್ಲಿ, ಅವಾಗ ಜಸ್ಟ್ 26, ಆ ವಯಸ್ಸಲ್ಲೇ ನನಗೆ ಅದು ಇರಬಾರ್ದು, ಕೂತ್ಕೊಂಡೇ ನಮಾಜ್ ಮಾಡಬೇಕು ಎಲ್ಲ ಇರುವಾಗ ಯಾವ ಥರ ಫೀಲ್ ಆಗ್ಬೋದು. ತುಂಬ ಬೇಜಾರು, ನನ್ನ ಲೈಫ್ ಇಷ್ಟೇನಾ ಅಂತ ಅನಿಸ್ತಾ ಇತ್ತು. ಮತ್ತು ನನಗೆ ರಾತ್ರಿ ನಿದ್ರೆ ಬರ್ತಾ ಇರಲಿಲ್ಲ, ನಿದ್ರೆ ತುಂಬ ಸಮಸ್ಯೆ. ಕಾಳು ಸೆಳೆಯೋದು ಯಾವ ಥರ ಅಂತ ಹೇಳಿದರೆ ನಿದ್ರೆ ಬರೋದಿಲ್ಲ. ಮತ್ತು ಕಾಲಡಿಗೆ 5-6 ಪಿಲ್ಲು ಇಟ್ಕೊಳ್ತಾ ಇದ್ದೆ.
ಅದರ ಪಿಲ್ಲೋ ಇಟ್ಟು ಟ್ರೈ ಮಾಡೋದು ನಿದ್ರೆ ಬರಲಿ ಅಂತ, ಆದರೂ ನನಗೆ ನಿದ್ರೆ ಬರ್ತಾ ಇರಲಿಲ್ಲ. ಬೆಳಿಗ್ಗೆ ನನಗೆ ಮೂಡ್ ಇರ್ತಾ ಇರಲಿಲ್ಲ. ಬೆಳಿಗ್ಗೆ ಹೊತ್ತು ಅವಾಗ ಕಣ್ಣು ಕೂರೋದು, ಸಿಟ್ಟು ಬರೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಆಡುವುದು, ಆ ಥರ ಇದೆ. ಬಿಕಾಸ್ ನನ್ನ ಬಾಡಿ ನನಗೆ ಯಾವುದಕ್ಕೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಆ ಥರ ಪರಿಸ್ಥಿತಿ ಇರುವಾಗ ಮತ್ತೊಂದು ನನಗೆ ಅಸಿಡಿಟಿ ಪ್ರಾಬ್ಲಮ್. ಅಸಿಡಿಟಿ ಅಂದರೆ ಸೀವಿಯರ್. ಎಲ್ಲರೂ ಅಸಿಡಿಟಿಯಲ್ಲಿ ಟ್ಯಾಬ್ಲೆಟ್ ಅಂತ ಬರ್ತಾರಲ್ಲ, ನನ್ನ ಹತ್ರ ಸಹ ಇತ್ತು ಟ್ಯಾಬ್ಲೆಟು. ಎಲ್ಲಿ ಹೋದ್ರು ನನ್ನ ಟ್ಯಾಬ್ಲೆಟ್ ರೆಡಿ. ಅಮ್ಮನ ಮನೆಗೆ ಹೋದ್ರೆ ಅಲ್ಲಿ ನಮಗೋಸ್ಕರ ಇಟ್ಟಿರ್ತಾರೆ, ನನ್ನ ಮನೆಯಲ್ಲಿ ಇಟ್ಟಿರ್ತಾರೆ, ನನ್ನ ಬ್ಯಾಗಲ್ಲಿ ಸಹ ರೆಡಿ. ಯಾವ ಪ್ಲೇಸಲ್ಲಿ ಹೋದ್ರು ಗ್ಯಾಸ್ಟ್ರಿಕ್ ಇದು ಟ್ಯಾಬ್ಲೆಟ್ ಇರ್ತದೆ. ಸೀವಿಯರ್ ಆದರೆ ನನಗೆ ಡೈರೆಕ್ಟ್ ಹೋಗಿ ನಾನು ಇಂಜೆಕ್ಷನ್ ಹಾಕ್ತಾ ಇದ್ದೆ, ಇಲ್ಲಾಂದರೆ ನನಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಾ ಇರಲಿಲ್ಲ. 2 ಸಲ ನಾನು ಡೆಡ್ ಬಾಡಿ ಥರ ಎತ್ಕೊಂಡು ಹೋದದ್ದು ಉಂಟು, ಗ್ಯಾಸ್ಟ್ರಿಕ್ ಇಲ್ಲಿ ಎದೆಯಲ್ಲಿ ಹಿಡ್ಕೊಂಡು. ನಂದು ಆಯಿತು ಅಂತ ತಿಳ್ಕೊಂಡಿದ್ದೆ, ಆ ಥರ ಇತ್ತು ಸಿಚುವೇಶನ್. ಮತ್ತು ಲೈಫಲ್ಲಿ ಹೋಪ್ ಇರಲಿಲ್ಲ, ನಂದು ಮುಗೀತು ಲೈಫ್ ಆ ಥರ ಎಲ್ಲ. ತುಂಬಾ ಟ್ರೈ ಮಾಡಿದೆ. ನನಗೆ ಒಂದೇ ಇದ್ದದ್ದು ವೆಯ್ಟ್ ಲಾಸ್ ಮಾಡಬೇಕು ಅಂತ. ನೋಡಿದವರೆಲ್ಲ ಹೇಳಿ, ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಂತ ಲೈಫ್ ಹೋಯ್ತು, ತುಂಬ ಏಜ್ ಥರ ಕಾಣ್ತಿ, ಅಥವಾ ಏನಾದರೂ ಒಂದು ಕಮೆಂಟ್ ಆಗ್ತಾರೆ, ನನಗೆ ತುಂಬ ಬೇಜಾರಾಗ್ತಿತ್ತು. ಹೇಗಾದರೂ ಮಾಡಿ ವೆಯ್ಟ್ ಲಾಸ್ ಮಾಡಬೇಕಂತ ತುಂಬ ಟ್ರೈ ಮಾಡಿದೆ. ಎಲ್ಲ ವಿಧದ್ದು ಟ್ರೈ ಮಾಡಿದೆ. 1 ತಿಂಗಳಲ್ಲಿ ನಾನು ಊಟನೇ ಬಿಟ್ಟಿದ್ದೆ. 1 ಮೀಲ್ ಪ್ಲ್ಯಾನ್ ಮಾಡಿದ್ದು, ಬೆಳಿಗ್ಗೆ ತಿನ್ನೋದಿಲ್ಲ, ರಾತ್ರಿ ತಿನ್ನೋದಿಲ್ಲ, ಮಧ್ಯಾಹ್ನ ಮಾತ್ರ. ಅದೇನಾಯಿತು, ಒಂದು 3 kg ಅಷ್ಟು ವೆಯ್ಟ್ ಲಾಸ್ ಆಯಿತು. ವೆಯ್ಟ್ ಮಾತ್ರ ಲಾಸ್ ಆಗೋದು, ಅದರ ಜೊತೆ ನನ್ನ ಎನರ್ಜಿ ಸಹ ತುಂಬ ಲಾಸ್ ಆಯಿತು. ನೆಕ್ಸ್ಟ್ ನನಗೆ ಶಿವರ್ ಎಂತ ಒಂದು ಗ್ಲಾಸ್ ಹಿಡಿಲಿಕ್ಕೂ ನನಗೆ ಎನರ್ಜಿ ಇಲ್ಲ, ಈಗ ಕೈ ನಡುವುದು ಆ ಥರ ಪರಿಸ್ಥಿತಿ. ಮತ್ತು ಕಣ್ಣು ಸುತ್ತ ಫುಲ್ ಡಾರ್ಕ್ ಸರ್ಕಲ್ ಬಂದಿತ್ತು. ಆವಾಗ ನನಗೆ ಮತ್ತೆ ತಡ್ಕೊಳ್ಕೆ ಮತ್ತೆ ಈಗ ನಾನು ಕರೆಕ್ಟಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೇನು ವೆಯ್ಟ್ ಜಾಸ್ತಿ ಆಯಿತು. ಅದು ಅನ್ಹೆಲ್ದಿ ವೆಯ್ಟ್ ಲಾಸ್ ಮಾಡಿದೆ. ಮತ್ತು ಬೇರೆಲ್ಲ ಟ್ರೈ ಮಾಡಿದೆ. ಲಿಂಬೆಗೆ ನೀರಿಗೆ ಲಿಂಬೆ ಹಾಕಿ ಹನಿ ಹಾಕಿ, ಮತ್ತು ಆಯುರ್ವೇದಿಕ್ ತುಂಬ ಎಕ್ಸಸೈಸ್ ಜಾಸ್ತಿ ಮಾಡೋದು. ಎಕ್ಸಸೈಸ್ ಎನರ್ಜಿ ಇಲ್ಲ, ಜಾಸ್ತಿ ಎಕ್ಸಸೈಸ್ ಮಾಡೋದು, ಮನೆಯಲ್ಲಿ ಬಂದು ಫುಲ್ ಮಲಗೋದು, ಮತ್ತೆ ಏನು ಕೆಲಸ ಮಾಡಲಿಕ್ಕೆ ಎನರ್ಜಿ ಇಲ್ಲ, ಆ ಥರ ಆಗ್ತಿತ್ತು. ನೀವೇನೆಲ್ಲ ಟ್ರೈ ಮಾಡಿದೆ ಎಲ್ಲ ನಾನು ಆಲ್ರೆಡಿ ಟ್ರೈ ಮಾಡಿ ಬಿಟ್ಟವಳು. ಅಂದರೆ ಕಡೆಗೆ ನನಗೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಇಂಟ್ರೊಡ್ಯೂಸ್ ಆಯಿತು. ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಿಸ್ಟರ್ ತಮಸಿಬ್ಗೆ. ಸೊ ಇವರಿಂದಾಗಿ ನನಗೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಇಂಟ್ರೊಡ್ಯೂಸ್ ಆಯಿತು. ಅವರೇನು ಮಾಡಿದ, ನನ್ನ ಕ್ಲಬ್ಬಿಗೆ ಇನ್ವೈಟ್ ಮಾಡಿದ್ರು. ಈ ಥರನೇ ಒಂದು ಕ್ಲಬ್. ನಾನು ಎಲ್ಲಿ ಜೂಂಬಾ ಜಿಮ್ ಎಲ್ಲದಕ್ಕೂ ನಾನು ಟ್ರೈ ಮಾಡಿ ಹೋಗ್ತಾ ಇದ್ದೆ. ಎಲ್ಲಿ ಹೋದ್ರಲ್ಲಿ ಕಮೆಂಟ್ ಆಗೋರು ಜಾಸ್ತಿ, ದಪ್ಪ ಇದೆ, ನಿಮ್ಗೆ ಆಗಲಿಕ್ಕಿಲ್ಲ, ಅದೇ ಹಿಂದಿನಿಂದ ನಗ್ಬೋದು, ಆ ಥರ. ಬಟ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸೆಂಟ್ರಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಫೀಲಿಂಗ್ ಇತ್ತು. ಫಸ್ಟಿಗೆ ನನಗೆ ಇಷ್ಟ ಆಗೋದು ಅಲ್ಲಿದ್ದು ಎನ್ವಿರಾನ್ಮೆಂಟ್. ಯಾವ ಥರ ಅಂದರೆ, ಬನ್ನಿ ಮೇಡಮ್ ಕೂತ್ಕೊಳ್ಳಿ, ನಿಮಗೂ ಸಹ ಚೆನ್ನಾಗಿ ಆಗ್ಬೋದು, ಈ ಥರ ಒಂಥರ ಅಕ್ಕ ತಂಗಿ ಅಮ್ಮ ಮಕ್ಕಳು ಹೇಗೆ ಟ್ರೀಟ್ ಮಾಡ್ತಾರೆ ಅದೇ ಥರ ನಾನು ಟ್ರೀಟ್ ಮಾಡಿದೆ. ಅದು ನನಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ನಾನು ತುಂಬ ಜೋರಾಗಿ ಇಷ್ಟಪಡ್ತೇನೆ. ಸೊ ಅಲ್ಲಿಂದ ಅದು ನನಗೆ ಒಂದು ಒಳ್ಳೆ ಪ್ಲೇಸ್ ಅಂತ ಅನಿಸ್ತು. ಮತ್ತು ಕೆಲವೊಂದು ಎಕ್ಸ್ಪೀರಿಯನ್ಸ್ ನಾನು ಕೇಳಿದೆ. ಒಬ್ಬರು ವೆಯ್ಟ್ ಲಾಸ್ ಆದರು, ಒಬ್ರು ಸೊಂಟ ನೋವು ಆಯಿತು, ಒಬ್ರು ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು. ಪ್ರತಿಯೊಬ್ಬರು ರಿಸಲ್ಟ್ ಕೇಳುವಾಗ ನನಗೂ ಏನಾದರೂ ಚೆನ್ನಾಗಿ ಆಗ್ಬೋದು ಅಂತ ಒಂದು ಹೋಪ್ ಬಂತು. ಸೊ ನಾನು ಸ್ಟಾರ್ಟ್ ಮಾಡಿ ಫಸ್ಟ್ ಡೇನೇ ನನಗೆ ನಿದ್ರೆಯದು ರಿಸಲ್ಟ್ ಬಂತು. ಫಸ್ಟ್ ಡೇ ನಾನು ಬೇಗ ಮಲಗಿ ನೆಕ್ಸ್ಟ್ ಡೇ ಬೇಗ ಎದ್ದೇಳಲಿಕ್ಕೆ ನನಗೆ ಹೆಲ್ಪ್ ಆಯಿತು. ಸೊ ನೆಕ್ಸ್ಟ್ ಡೇ ತುಂಬ ಫ್ರೆಶ್ ಫೀಲ್ ಆಯಿತು. ಎಷ್ಟೋ ವರ್ಷಗಳು ಇದ್ದರೆ ನನಗೆ ಯಾವತ್ತೂ ಸಿಕ್ಕಿದಾಗೆ ಫೀಲ್ ಆಯಿತು. ಸೌಂಡ್ ಸ್ಲೀಪ್, ಒಂದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಮಲಗಿದ್ದು. ನೆಕ್ಸ್ಟ್ ಡೇ ತುಂಬ ಒಂದು ಫ್ರೆಶ್ ಇತ್ತು. ಸೊ ಅದಕ್ಕೆ ನಾನು ನನ್ನ ಮನಸ್ಸಲ್ಲೇ ಇದ್ದು ವೆಯ್ಟ್ ಲಾಸ್ ಆಗದಿದ್ರು ಪರವಾಗಿಲ್ಲ, ಏನೋ ಒಂದು ನನಗೆ ಚೆನ್ನಾಗಿ ಆಗ್ತಾ ಉಂಟಂದರೆ ನೆಕ್ಸ್ಟ್ ಡೇ ಸಹ ಹೋಗಿ ಹಾಗೆ ಹೋಗ್ತಾ 10 ದಿವಸದಲ್ಲಿ ಒಂದು ಅಸಿಡಿಟಿ ಪ್ರಾಬ್ಲಮ್ ಕಡಿಮೆ ಆಯಿತು. ಸೊ ಅದು ನನಗೆ ತುಂಬ ಖುಷಿ ಇದೆ. ಅಸಿಡಿಟಿ ಟ್ಯಾಬ್ಲೆಟ್ ನನಗೆ ಯೂಸೇ ಆಗಲಿಲ್ಲ. ಮತ್ತು ನನಗೆ ನೀರು ಎಷ್ಟು ಕುಡಿಬೇಕು, ಏನು ಊಟ ಮಾಡಬೇಕು, ಯಾವ ಟೈಮಿಗೆ ಮಾಡಬೇಕು, ಯಾವ ಟೈಮಿಗೆ ಮಲಗಬೇಕು, ಇದೆಲ್ಲ ನನಗೆ ಅಲ್ಲಿ ನಾನು ಕಲಿತೆ ಹೋದಾಗ ನನ್ನ ಕೋಚಾಗಿ ಹೇಳಿಕೊಟ್ಟೆ. ಸೊ ಆಮೇಲೆ 10 ಡೇಸಲ್ಲಿ ಚೆಕ್ ಮಾಡುವಾಗ 2.8 kg ವೆಯ್ಟ್ ಲಾಸ್ ಆಯಿತು. ಸೊ ಬಿಫೋರ್ ನಾನು ವೆಯ್ಟ್ ಲಾಸ್ ಮಾಡಿದಾಗ ನನ್ನ ಎನರ್ಜಿ ಲಾಸ್ ಆಗಿತ್ತು. ಈ ಸಲ 2.8 kg ವೆಯ್ಟ್ ಲಾಸ್ ಆದಾಗ ನನ್ನ ಎನರ್ಜಿ ತುಂಬ ಜಾಸ್ತಿ ಆಗಿದೆ. ಅದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಬಾಡಿ ಲೈಟ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಆ್ಯಸಿಡಿಟಿ ಕಡಿಮೆ ಆಯಿತು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಬ್ಯಾಕ್ ಪೇನ್ ಒಂದು ಸ್ವಲ್ಪ ನನಗೆ ರಿಲ್ಯಾಕ್ಸೇಷನ್ ಇತ್ತು ಅಷ್ಟೇ. ನಂದು ಸೀನಿಯರ್ ಇದ್ದಾಗ ನನಗೆ 3 ತಿಂಗಳಾಗಿದೆ ನನ್ನ ಬ್ಯಾಕ್ ಪೇನ್ ನಾರ್ಮಲ್ ಆಗಿತ್ತು. ಅದ್ರ ಜೊತೆ ಸ್ವಲ್ಪ ಸಪ್ಲಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ರು. ಕಡೆಗೆ ನನಗೆ 3 ತಿಂಗಳಾಗ ಕಂಪ್ಲೀಟ್ ಬ್ಯಾಕ್ ಪೇನ್ ನಾರ್ಮಲ್. ನಾನು ನಾರ್ಮಲಿ ಎಲ್ಲರೂ ಬೆಂಡಾಗಿ ನಮಾಜ್ ಮಾಡ್ತಾರಲ್ಲ ಅದು ಮಾಡುವಾಗ ನನಗೆ ಆಯಿತು. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ನನ್ನ ವೆಯ್ಟ್ ತುಂಬ ಜಾಸ್ತಿ ಇದ್ದ ಕಾರಣ ಕಂಟಿನ್ಯೂ ಮಾಡ್ತಾ 8 ಮಂತ್ಸಲ್ಲಿ 34 kg ವೆಯ್ಟ್ ಲಾಸ್. ಬ್ಯಾಕ್ ಟು ನಾರ್ಮಲ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಅಂದರೆ ನಾನು ತಿಳ್ಕೊಂಡೇ ಇರಲಿಲ್ಲ ಅಂದರೆ ನಾನು ಅಷ್ಟು ಚೆನ್ನಾಗಿ ಆಗ್ತದೆ ಬಿಕಾಸ್ ನಾನು ನನ್ನ ಲೈಫಲ್ಲಿ ಹೋಗಿ ಕಳ್ಕೊಂಡಿದ್ದೆ. ಇಲ್ಲಿ ನನಗೆ ಹರ್ಬಲ್ ಲೈಫ್ ನನಗೆ ಪುನರ್ಜನ್ಮ ಕೊಟ್ಟಾಗ ಆಯಿತು. ಸೊ ಅದಕ್ಕೆ ಜೋರು ಕಳ್ಕೊಳ್ಬೋದು. ಹಾಗೆಯೇ ನಾವು ನನ್ನ ಹೆಲ್ತ್ ಚೆನ್ನಾಗಾಯಿತು. ಅಲ್ಲಿ ನಾನು ಡಿಸಿಷನ್ ತಗೊಂಡೆ. ಅದ್ರ ನಂತರನೇ ಎಷ್ಟೋ ಜನ ಸಫರ್ ಆಗ್ತಾ ಇತ್ತು, ಅಂದರೆ ಸೊಲ್ಯೂಷನ್ ಗೊತ್ತಿರಲ್ಲ ಅಲ್ವಾ. ಸೊ ನನಗೆ ಒಂದು ಇಷ್ಟ ಆಯಿತು ಈ ಪ್ರೊಫೆಷನ್ ನನ್ನ ಥರನೇ ನಾನು ಇನ್ನೊಬ್ಬರ ಲೈಫನ್ನು ಸಹ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾನು ಕೋಚ್ ಆಗಿ ಡಿಸಿಷನ್ ತಗೊಂಡೆ. ಕೋಚ್ ಆಗಿ ತುಂಬ ಜನರ ಲೈಫ್ ಚೇಂಜ್ ಮಾಡಲಿಕ್ಕೆ ನಾನು ಡಿಸಿಷನ್ ತಗೊಂಡೆ. ತುಂಬ ಜನ ಲೈಫ್ ಆಲ್ರೆಡಿ ಚೇಂಜ್ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ, ಇನ್ನೂ ತುಂಬ ಜನ ಮಾಡಲಿಕ್ಕೆ ಇದೆ. ಸೊ ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ನ್ಯೂಟ್ರಿಷನ್, ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಆಪರ್ಚುನಿಟಿ.
ಹಿಂದೆ ಹೇಳಿದ್ದಾರೆ ಹೋಗಬೇಡ ಮಾಡಬೇಡ. ಬಟ್ ಅವ್ರು ಹಾಗೆ ಮಾಡಿಲ್ಲ. ಅವ್ರು ಬ್ಯಾಂಗ್ಳೂರಲ್ಲಿ ಇದ್ರು. ಬಟ್ ನಿನಗೆ ಚೆನ್ನಾಗಿ ಆಗ್ತಾ ಇದೆ, ಓಕೆ ನೀನು ಖುಷಿಯಾಗಿದ್ಯಾ, ಹೋಗು ಅಂತೇಳಿ ನನಗೆ ತುಂಬ ಸಪೋರ್ಟ್ ಆಗುತ್ತೆ. ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡಿದ್ರೆ ನಮ್ಮೆಲ್ಲರ ಲೈಫ್ ಚೇಂಜ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಅವ್ರದ್ದು ಎಂಥ ಒಳ್ಳೆ ಪ್ರಾಡಕ್ಟ್ಸ್ ಅಲ್ವಾ, ಅವ್ರ ಲೈಫನ್ನೇ ಚೇಂಜ್ ಮಾಡಿದ್ರು. ಸೊ ಫೈನಲಿ ಅವರಿಗೆ ಒಂದು ಜೋರಾಗಿ ಕ್ಲಾಪ್ ಮಾಡ್ಬೋದು ನೀವು. ಸ್ಪೆಷಲ್ ಈ ಟಿ ಶರ್ಟ್ ಇದೆಯಲ್ಲ, ಅದನ್ನ ಇವರು ಯಾರೆಲ್ಲ ಇಲ್ಲಿ ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀರಾ, ಯಾರೆಲ್ಲ ಇಲ್ಲಿಂದ ನಾಳೆ ನನ್ನ ಹೆಲ್ತ್ ಚೆನ್ನಾಗಾಗಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಾಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಯಾರೆಲ್ಲ ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀರಾ ಅವರಿಗೆ ಸ್ಪೆಷಲ್ ಗಿಫ್ಟ್ ನಮ್ಮ ಆಸಿಫ್ ಅವರು ಮಾಡಿರೋದು. ಅವ್ರಿಗೆ ಜೋರ ಕ್ಲಾಪ್ ಮಾಡ್ಬೋದಾ? ಲೀಡರ್ಸ್ ಅನ್ನು ನಾನೀಗ ಕರೀತಾ ಇದ್ದೇನೆ. ಸೊ ನಿಮ್ಮ ಎಕ್ಸೈಟ್ಮೆಂಟ್ ಅವ್ರದ್ದು 11 ವರ್ಷ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅನ್ನ 11 ವರ್ಷದಿಂದ ತಗೊಳ್ತಾ ಇದ್ದಾರೆ. ಅವ್ರದ್ದು ಹೆಲ್ತ್ ಸಮಸ್ಯೆ ಏನಿತ್ತು, ಸೊ ಅವ್ರು ಹೇಳ್ತಾರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನು ಅಂತ. ಸೊ 11 ವರ್ಷದಿಂದ ಈ ಹೆಲ್ತಿ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಅವರು ಮತ್ತೆ ಅವರ ಫ್ಯಾಮಿಲಿ. ಓಕೆ, ಸೊ ಅಂತವರದ್ದು ಎಕ್ಸ್ಪೀರಿಯನ್ಸ್ ಯಾವ ತರ ಇರಬೇಕು. ನಾನು 4 ವರ್ಷ 4 ತಿಂಗಳಾಯ್ತು, ನನ್ನ ಎಕ್ಸ್ಪೀರಿಯನ್ಸ್ ಹೀಗಿರ್ಬೇಕಂತ ಹೇಳಿದ್ರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿರ್ಬೇಕಲ್ವ. ಸೊ ಆರ್ ಯು ಆಲ್ ಎಕ್ಸೈಟೆಡ್? ಸೊ ಅವ್ರ ಮಿಸಸ್ ಅನ್ನ ಕರೀತಾ ಇದ್ದೀನಿ ನಾನು ಇವಾಗ. ಸೊ ಶಿ ಗಾಟ್ ಅಮೇಜಿಂಗ್ ರಿಸಲ್ಟ್. ಸೊ ಅವರು ಕೆಲವೊಂದು ಇಯರ್ಸ್ ಇಂದ ಮದುವೆ ಆಗಿ ಕೆಲವೊಂದು ಇಯರ್ಸ್ ಇಂದ ಅವ್ರ ಮಿಸಸ್ ತಗೊಳ್ತಾ ಇದ್ದಾರೆ. ಸೊ ಅವರ 11 ವರ್ಷದ ಎಕ್ಸ್ಪೀರಿಯನ್ಸ್ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ಲಾಸ್ಟ್. ಸೊ ಅವರ ಮಿಸಸ್ ಇದು ಫಸ್ಟ್ ರಿಸಲ್ಟ್ಸ್ ನಾನು ಕರೀತೇನೆ. ಸೊ ಅವ್ರನ್ನ ಕರೆದು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ನಿಮ್ಮ ಎಕ್ಸೈಟ್ಮೆಂಟ್ ಉಂಟಲ್ಲ, ನೀವು ಒಂಥರ ಜೋಶಲ್ಲಿದ್ರೆ ಅವರು ಜೋಶಲ್ಲಿ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಬಂದು ಮಾತಾಡ್ಲಿಕ್ಕೆ ಆಗಲ್ಲ. ಉಳ್ಳಾಲದಲ್ಲಿ ನೀವೆಲ್ಲ ಒಂದು ಸ್ಟ್ರಾಂಗ್ ಆಗಿದ್ದೀರಿ ಅಂತ ಅವ್ರಿಗೆ ತೋರಿಸ್ಬೇಕು. ಇಲ್ಲಂತೆ ಉಳ್ಳಾದ ಕಪ್ಪೆಯ ಆ ಥರ ಹೇಳ್ತಾರೆ. ಸೊ ಎನರ್ಜಿ ತೋರಿಸ್ಬೇಕು ನೀವು, ರೈಟ್? ಸೊ ಆರ್ ಯು ಎಕ್ಸೈಟೆಡ್? ಸೊ ಹೆಲ್ಪ್ ಮಿ ವೆಲ್ಕಮ್ ಮಿಸಸ್ ಸೌಮ್ಯ ಶ್ರೀಧರ್. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಹೊಸ ವರ್ಷದ ಶುಭಾಶಯಗಳು. 4 ವರ್ಷದಿಂದ ಈ ಹರ್ಬಲ್ ನ್ಯೂಟ್ರಿಷನ್ ತಗೊಳ್ತಾ ಇದ್ದೀನಿ. ನಾನು ತಗೊಳ್ಬೇಕಾದ್ರೆ ಮುಂಚೆ 70 kg. ನನ್ನ ಬ್ಯಾಕ್ಗ್ರೌಂಡ್ ಲೆಕ್ಚರರ್ ನಾನು. ನನಗೆ ಮನೆಯಿಂದ ನನ್ನ ಕಾಲೇಜಿಗೆ 1.5 hour ಟ್ರಾವೆಲ್ ಮಾಡಬೇಕಾಗ್ತಿತ್ತು. ಸೊ ಹೀಗಿರ್ಬೇಕಾದ್ರೆ ನನಗೆ ಕಾಲೇಜಲ್ಲಿ ಆ್ಯಕ್ಟಿವ್, ಬಟ್ ನಾನು ಕಾಲೇಜ್ ಅವರ್ಸ್ ಬಿಟ್ಟ ಮೇಲೆ ಇನ್ಆ್ಯಕ್ಟಿವ್. ನಾನು ಏನು ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ ಆಗಿರ್ಬೋದು, ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಗಿರ್ಬೋದು, ಇದರಿಂದಾಗಿ ನನ್ನ ವೇಟ್ ಜಾಸ್ತಿ ಆಗ್ತಾ ಇತ್ತು. ಸೊ ಏನಂತ ಹೇಳಿದ್ರೆ ನಾನೊಂದು ನಿದ್ರೆ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನನಗೆ ಗೊತ್ತಿರಲಿಲ್ಲ ಎಷ್ಟು ಅವರ್ಸ್ ನಿದ್ದೆ ಮಾಡಬೇಕು ಅಂತ. ಸೊ ನಾನು ರಾತ್ರಿ 1 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳೋದು. 1 ಗಂಟೆ ತನಕ ಕ್ಲಾಸ್ ಪ್ರಿಪರೇಷನ್, ಅದಾದ್ಮೇಲೆ ಒಂದು ಅರ್ಧ ಗಂಟೆ ಅಂತೇಳಿ ಮೊಬೈಲ್ ನೋಡಿದ್ರೆ 1 hour ಆಗ್ತಾಯಿತ್ತು. ಸೊ ಹೀಗೆ ನನ್ನ ನಿದ್ರೆ ಕಮ್ಮಿ ಇರ್ತಾ ಇತ್ತು. ನನಗೆ ನೀರು ಎಷ್ಟು ಕುಡಿಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ನನ್ನ ಬಾಡಿ ವೆಯ್ಟಿಗೆ 3 to 4 ಲೀಟರ್ ನೀರು ಕುಡಿಬೇಕಿತ್ತು. ನಾನು ಬ್ಯಾಗಲ್ಲಿ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಲೇಡೀಸ್ ಬ್ಯಾಗ್ ಸಣ್ಣದಿರುತ್ತೆ, ಅದರಲ್ಲಿ 1/2 ಲೀಟರ್ ನೀರು ಕೂಡ ಹಿಡಿಯಲ್ಲ. ಅಷ್ಟೇ ನೀರು ಇಟ್ಕೊಂಡು ಹೋಗ್ತಾ ಇದ್ದೆ. ಅಷ್ಟು ನೀರು ಕುಡಿತಾ ಇರಲಿಲ್ಲ. ಅದರಲ್ಲಿ ವಾಪಸ್ ರಿಟರ್ನ್ ತರ್ತಾ ಇದ್ದೆ ಮನೆಗೆ. ಸೊ ಹೀಗೆ ಇನ್ನೊಂದು ನನ್ನ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳಿದರೆ ನಾನು ಈ ತರಕಾರಿ ಫ್ರೂಟ್ಸ್ ಅಥವಾ ನಾನು ಪ್ಯೂರ್ ವೆಜ್, ತರಕಾರಿ ಮತ್ತು ಫ್ರೂಟ್ಸ್ ತಿನ್ನೋಕ್ಕಿಂತ ಜಾಸ್ತಿ ಈ ಚಾಕ್ಲೇಟ್ ಮತ್ತು ಬೇಕರಿ ಐಟಮ್ ತಿಂತಾ ಇದ್ದೆ ನಾನು. ಸೊ ಹೀಗಿರ್ಬೇಕಾದ್ರೆ ನಾನು ಫಸ್ಟಿಗೆ ವೆಯ್ಟ್ ಜಾಸ್ತಿ ಇರಲಿಲ್ಲ. ಮತ್ತು 5 years ಆಗ್ತಾ ಟೀಚಿಂಗ್ ಪ್ರೊಫೆಷನಲ್ಲಿ ನನ್ನ ವೆಯ್ಟ್ ಜಾಸ್ತಿ ಆಗ್ತಾ ಹೋಯಿತು. ವೆಯ್ಟ್ ಜಾಸ್ತಿ ಆಗ್ತಾ ನನಗೆ ನೈಟ್ ಮಲಗಬೇಕಾದ್ರೆ ಲೆಫ್ಟ್ ಲೆಗ್ಗಲ್ಲಿ ಯಾವಾಗಲೂ ಮಸಲ್ಸ್ ಕ್ಯಾಚ್ ಆಗಿ ಮರುದಿನ ಕಾಲು ತುಂಬ ನೋವು, ಕಾಲು ನಡಿಲಿಕ್ಕಾಗೋದಿಲ್ಲ, ಕಾಲು ಎಳ್ಕೊಂಡು ಹೋಗ್ಬೇಕು. ಬಟ್ ಹಿಂದೆಲ್ಲ ಸ್ಟೂಡೆಂಟ್ಸ್, ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ಸ್ ನಮ್ಮನ್ನು ನೋಡಿ ತಮಾಷೆ ಮಾಡ್ತಾರೆ ಅಂತ ಹೇಳಿ ಕಾಲು ಎಳ್ಕೊಂಡೋಗಿ ನಡೆಯೋದು. ನೋವಿದ್ರೆ ಕೂಡ ಕಾಲು ಸ್ಟ್ರೈಟ್ ಇಟ್ಕೊಂಡು ನಡೆಯೋದು. ಯಾಕೆ ತಮಾಷೆ ಮಾಡಬಾರ್ದು, ಅಷ್ಟು ಪೇಯ್ನ್, ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಆದರೆ ತೋರಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇನ್ನೊಂದು ಏನಂತ ಹೇಳಿದರೆ ನನಗೆ ಈ ವೆಯ್ಟ್ ಜಾಸ್ತಿ ಆಗಿದ್ದರಿಂದ ನನಗೆ ಹೇರ್ ಫಾಲ್ ಆಗ್ತಾ ಇತ್ತು. ಹೇರ್ ಫಾಲ್ ಅಂತ ಹೇಳಿದರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿ ನನಗೆ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು. ಅದ್ರ ಜೊತೆಗೆ ನನಗೆ ಸ್ಕಿನ್ ಕೆಲವೊಮ್ಮೆ ಡ್ರೈ ಸ್ಕಿನ್ ಆಗಿ, ಇನ್ನೊಮ್ಮೆ ಆಯಿಲಿ ಸ್ಕಿನ್ ಆಗ್ತಾ ಇತ್ತು.
ನಾನು ರೀಸನ್ ನನಗೂ ಗೊತ್ತಿರಲಿಲ್ಲ ಯಾಕೆ ಆಗ್ತಾ ಇದೆ ಅಂತ. ನಾನು ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಹಾಗೆ ಅಂತ ನಾನೇ ರೀಸನ್ ಕೊಡ್ತಾ ಇದ್ದೆ. ಸೊ ಹೀಗಿರ್ಬೇಕಾದ್ರೆ ನನಗೆ 4 years ಬ್ಯಾಕ್ ಈ ಹರ್ಬಲೈಫ್ ನ್ಯೂಟ್ರಿಷನ್ ನನ್ನ ಹಸ್ಬೆಂಡ್ ನನಗೆ ಇಂಟ್ರೊಡ್ಯೂಸ್ ಮಾಡಿದರು ಮ್ಯಾರೇಜ್ಗಿಂತ ಮುಂಚೆ. ಸೊ ನಾನು ಮನೇಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡ್ತಾ ನನಗೆ ಸ್ಟಾರ್ಟ್ ಮಾಡೋ ಮುಂಚೆ ನನಗೆ ಎನರ್ಜಿ ಲೆವೆಲ್ ತುಂಬ ಕಡಿಮೆ ಇರ್ತಿತ್ತು, ಇನ್ಆಕ್ಟಿವ್ ಆಗಿರ್ತಾ ಇದ್ದೆ ನಾನು. ಸೊ ಯಾವಾಗ ಸ್ಟಾರ್ಟ್ ಮಾಡಿದೆ ನನ್ನ ಎನರ್ಜಿ ಲೆವೆಲ್ ತುಂಬ ಏನು ಇಂಪ್ರೂವ್ ಆಗ್ತಾ ಬಂತು. ಸೊ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಬಸ್ಸಲ್ಲಿ ಯಾವಾಗಲೂ ನಿದ್ದೆ ಮಾಡ್ತಿದ್ದೆ, ಬಸ್ಸಲ್ಲಿ ನಿದ್ದೆ ಬರ್ತಾ ಇರಲಿಲ್ಲ ನನಗೆ. ಕ್ಲಾಸಲ್ಲಿ ಕೂಡ ಆ್ಯಕ್ಟಿವ್ ಆಗಿದೆ. ಮತ್ತು ಮನೆಗೆ ಬಂದು ನನಗೆ ಗೊತ್ತಾಯಿತು ಮಿನಿಮಮ್ ಒಂದು 45 minutes ಆದರೆ 20 minutes ಆದರೆ ನನಗೋಸ್ಕರ ನಾನು ಟೈಮ್ ಕೊಡಬೇಕು ಫಿಟ್ನೆಸ್ಗೆ ಅಂತ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು 20 minutes ನಾನು ಫಿಟ್ನೆಸ್ಗೆ ಟೈಮ್ ಕೊಟ್ಟೆ. ಹಾಗೆ ನನಗೆ ಹೇಳಿದರು ನೀರು ಇಷ್ಟು ಕುಡಿಬೇಕು ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆ ನನಗೆ ಯಾರು ಹೇಳಿಲ್ಲ. ಏನಾದರೂ ಸುಸ್ತಾದರೆ ನೀರು ಕುಡಿ ಹೇಳೋದು, ಅದು ಮಾತ್ರ ತಲೆಯಲ್ಲಿತ್ತು. ಬಟ್ ಡೈಲಿ ಬೇಸಿಸಲ್ಲಿ ನಮಗೆ ಎಷ್ಟು ವಾಟರ್ ಇಂಟೇಕ್ ತಗೊಳ್ಬೇಕು ಅಂತ ಹೇಳಿ ಮತ್ತೆ ಗೊತ್ತಾಯಿತು. ಅದನ್ನೇ ಇಂಪ್ರೂವ್ ಮಾಡಿಕೊಂಡೆ. ಮತ್ತು ಫುಡ್ಡಲ್ಲಿ ಯಾವ ಫುಡ್ ಒಳ್ಳೆಯದು, ಯಾವ ಫುಡ್ ಒಳ್ಳೆಯದಲ್ಲ ಅಂತ ನನಗೆ ಗೊತ್ತಾಯಿತು. ಎಜುಕೇಷನ್ ಸಿಕ್ಕಿತ್ತು. ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ಫಾಲೋ ಮಾಡ್ತಾ ಬಂದೆ. ಅನ್ಹೆಲ್ದಿ ಫುಡ್ಡನ್ನು ಅವಾಯ್ಡ್ ಮಾಡಿದೆ, ಹೆಲ್ದಿ ಫುಡ್ಡನ್ನು ಆ್ಯಡ್ ಮಾಡಿದೆ. ಸೊ ಹೀಗೆ ಸ್ಟಾರ್ಟ್ ಮಾಡ್ತಾ ನಾನು ಫಸ್ಟ್ 6 monthಲ್ಲಿ ನನಗೆ 12 kg ಮತ್ತು 4 inch ವೇಸ್ಟ್. ಸೊ ಇದು ನನಗೆ ಖುಷಿ ಕೊಟ್ಟು ಇದಾದ್ಮೇಲೆ ನಾನು 6 month ಆದಮೇಲೆ ನನ್ನ ಮ್ಯಾರೇಜ್ ಆಗಿ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದು ಈ ರೀತಿ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದೆ. ನಾನು ನ್ಯೂಟ್ರಿಷನ್ ಕ್ಲಬ್ಬಿಗೆ ಬಂದಾಗ ಗೊತ್ತಾಯಿತು ನನಗೆ ಈ ಹರ್ಬಲೈಫ್ ನ್ಯೂಟ್ರಿಷನ್ ಏನಿದೆ ಇದು ಖಾಲಿ ವೆಯ್ಟ್ ಲಾಸ್ ವೆಯ್ಟ್ ಗೇನ್ಗೆ ಮಾತ್ರ ಅಲ್ಲ, ಎಲ್ರಿಗೂ ಅವಶ್ಯಕತೆ ಇದೆ ಅಂತ ಹೇಳಿ. ಸೊ ಅದನ್ನು ನೋಡಿಕೊಂಡು ನನ್ನ ಅಮ್ಮನಿಗೆ ಡಯಾಬಿಟಿಕ್ ಪೇಷಂಟ್ ಇದ್ರು ಅವರು. ಸೊ ಅವರಿಗೂ ಸ್ಟಾರ್ಟ್ ಮಾಡಿದೆ ನಾನು. 3.5 years ಅವರು ತಗೊಳ್ತಾ ಇದ್ದಾರೆ. ಅವರ ಡಯಾಬಿಟಿಸ್ ಲೆವೆಲ್ ಕೂಡ ನಾರ್ಮಲ್ ಆಗ್ತಾ ಬಂತು. ಅವರ ಹೆಲ್ತ್ ಕೂಡ ಈಗ ಚೆನ್ನಾಗಾಗಿದೆ. ಈಗ ಅವರ ಹೆಲ್ತ್ ಚೆನ್ನಾಗೇ ಇದ್ದಾರೆ ಅವರು. ಅದೇ ರೀತಿ ನನಗೆ ಮಾತ್ರ ನ್ಯೂಟ್ರಿಷನ್ ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ವಿ, ನಾನು ಹಸ್ಬೆಂಡ್ ನನ್ನ ಅಮ್ಮ ಎಲ್ಲ. ಸೊ ನಮಗೆ ಮಾತ್ರ ನ್ಯೂಟ್ರಿಷನ್ ಅಲ್ಲ, ನಾನು ಪ್ರೆಗ್ನೆಂಟ್ ಆದಾಗ ನನ್ನ ಹೊಟ್ಟೆಲಿರೋ ಮಗುಗೆ ಕೂಡ ನ್ಯೂಟ್ರಿಷನ್ ಅವಶ್ಯಕತೆ ಇದೆ. ಸೊ ಫುಲ್ ನ್ಯೂಟ್ರಿಷನ್ ನನ್ನ ಮಗುವಿಗೂ ಬೇಕು ಅಂತೇಳಿ ನನ್ನ ಥ್ರೋಟ್ ನನ್ನ ಪ್ರೆಗ್ನೆನ್ಸಿ ನಾನು ಕಂಟಿನ್ಯೂ ಆಗಿ 2 ಶೇಕ್ ಮತ್ತು ರೆಕಮೆಂಡೆಡ್ ಸಪ್ಲಿಮೆಂಟ್ಸ್ ಇತ್ತು, ಅದನ್ನೆಲ್ಲ ತಗೊಳ್ತಾ ಇದ್ದೆ. ಹೆಲ್ತಿಯಾಗಿ ಲೈಫ್ ಸ್ಟೈಲಲ್ಲಿ ಫಾಲೋ ಮಾಡ್ತಾ ಇದ್ದೆ. ಈಗ ನಾನು 8 months ಪ್ರೆಗ್ನೆನ್ಸಿ 8 months ತನಕ ಕೂಡ ನಾನು ಟ್ರಾವೆಲ್ ಮಾಡಿದ್ದೇನೆ. ಮಂಗಳೂರಿಂದ ಮೂಡುಬಿದ್ರೆಗೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಯಾವುದೇ ರೀತಿಯಲ್ಲಿ ಇನ್ಆಕ್ಟಿವ್ ಆಗಿರಲಿಲ್ಲ, ಆ್ಯಕ್ಟಿವ್ ಆಗೇ ಇದ್ದೆ. ಬೆಳಿಗ್ಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ 7 ಗಂಟೆಗೆ 7:15ಗೆ ಬಸ್ ಹಿಡಿಯೋದು. ಆಮೇಲೆ ಸಾಯಂಕಾಲ 6 ಗಂಟೆಗೆ ಬಂದು ಮತ್ತೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಇರ್ತಾ ಇದ್ದೆ. ಮನೇಲಿ ಮೇಡ್ ಅಥವಾ ಮನೇಲಿ ಬೇರೆ ಯಾರು ದೊಡ್ಡವರು ಇರಲಿಲ್ಲ. ಸೊ ನನಗೆ ಖುಷಿ ಏನಂತ ಹೇಳಿದರೆ ಎಲ್ಲರೂ ಆ ಟೈಮಲ್ಲಿ ಯಾರಾದ್ರೂ ಮನೇಲಿ ಇರಬೇಕು, ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಯಾವುದೇ ರೀತಿ ಏನು ಹೆಲ್ಪ್ ಬೇಕಾದ ಅವಶ್ಯಕತೆ ಇರಲಿಲ್ಲ. ಸೊ ನಾನು ಆ್ಯಕ್ಟಿವ್ ಆಗಿದ್ದೆ. ಈಗ ಒಂದು ಎನರ್ಜಿ ಇದೆ. ಸೊ ಈ ಹರ್ಬಲೈಫ್ ನ್ಯೂಟ್ರಿಷನಿಂದ ನನಗೆ ಸ್ಟೆಮಿನಾ ಸಿಕ್ಕಿತ್ತು. ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲಿಂದ ನನ್ನ ಬಾಡಿ ಫ್ಲೆಕ್ಸಿಬಲ್ ಇತ್ತು. ನನಗೆ ಡೆಲಿವರಿ ಆಗಬೇಕಾದ್ರೆ ನನ್ನ ಮಗು ಬರ್ತ್ ವೆಯ್ಟ್ 4.28 kg ಇತ್ತು. ಆದರೂ ನನಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಯಿತು. ಸೊ ಅದು ನನಗೆ ನನ್ನ ವಾವ್ ರಿಸಲ್ಟ್ ಕ್ರಿಯೇಟ್ ಆಯಿತು ಅಲ್ಲಿಂದ. ಸೊ ಅದನ್ನೇ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನನ್ನ ಮಗನಿಗೆ 2 ವರ್ಷ ಆಯಿತು ಈಗ. ಮತ್ತೆ ನಾನು ಡೆಲಿವರಿ ಆದಮೇಲೆ ಮತ್ತೆ 15 kg ವೆಯ್ಟ್ ಲಾಸ್ ಮಾಡಿಕೊಂಡು 4 inch ವೇಸ್ಟ್ ಕಮ್ಮಿ ಮಾಡಿ